ಅಂದರೆ ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಸೊ ಅದೇ ರೀತಿ ಎಲ್ಲ ಟೀಮ್ ಒಳ್ಳೆ ಟೀಮ್ ಒಂದು ಫಾರ್ಮ್ ಆಗಿತ್ತು. ಸೊ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ಒಂದ್ಸರಿ ಟ್ರೈಲರ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಹರಾಕ್ತಿಯೊಂದಿಗೆ ಪ್ರತೀರನಾಗಿ ವೇದಿಕೆಯಲ್ಲಿ ರಂಗ ಎಷ್ಟು ಮಟ್ಟಕ್ಕೆ ಯಶಸ್ಸನ್ನು ಕಂಡಿತು, ಅದಕ್ಕಿಂತ ಜಾಸ್ತಿ ಇದಕ್ಕೂ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದು ಸಿಗಲಿ, ನಿರ್ಮಾಪಕರ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿನ ತುಂಬಲಿ ಅಂತ ಹೇಳ್ತಾ, ಕ್ಯಾನ್ ವಿ ಹ್ಯಾವ್ ದ ಟ್ರೈಲರ್ ಫಾರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ, ಇಲ್ಲಿ ಬಂದಿರೋ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತನಗನೇ ಬೇರೆ ತರ ಇತ್ತು. ಪ್ರೊಡ್ಯೂಸರ್ ಆಯ್ಕೆ, ಅವನೇ ಶ್ರೀಮನ್ನಾರಾಯಣ, ಅದು ಇನ್ನೊಂದು ತರ ಆಯ್ತು ನಿಮ್ಮ ಆಯ್ಕೆ. ಇದರ ಆಯ್ಕೆ ನೋಡಿದ್ರೆ ಇದು ಬೇರೆ ತರ ಇದೆ. ಇಟ್ ಹ್ಯಾಸ್ ಹ್ಯೂಮರ್ ಡ್ರಾಮಾ. ಆಮೇಲೆ ಏನೋ ಒಂದು ಕೇಳಿದೆ ಕತೆ, ಒಂದು ಔಟ್ಲೈನ್. ನಾನಂತೂ ಆ ಥರ ಕಥೆನೇ ಕೇಳಿರಲಿಲ್ಲ. ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ಬಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ. ಬಿಕಾಸ್ ಈಗ ತಾನೇ ಹೀರೋ ನಮ್ಮ ದೀಕ್ಷಿತ್ ಅವ್ರನ್ನ ಮಾತಾಡಿದೆ, ನಾವು ತಿಳ್ಕೊಂಡೆ, ಖುಷಿ ಆಯ್ತು. ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಇದು ನಿಮಗೆ ಯಾರಿಗೂ ಹೇಳಲ್ಲ. ಬಿಕಾಸ್ ದಟ್ ಇಸ್ ದ ಮೇನ್ ಕ್ಯೂರಿಯಸ್ ಪಾಯಿಂಟ್. ಆ್ಯಂಡ್ ಐ ಆಮ್ ವೇಟಿಂಗ್. ಬಂದಾಗ ಜನಗಳಾಗಿರಲಿ, ಅಭಿಮಾನಿ ಪ್ರೇಕ್ಷಕರಾಗಲಿ ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ. ಆ್ಯಂಡ್ ಯಾವಾಗಲೂ ಒಂದೊಳ್ಳೆ ಸಿನಿಮಾಗೆ, ಒಂದೊಳ್ಳೆ ಟೀಮ್ಗೆ, ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದ್ರೆ ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗೂ ನೀವು ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಪಿಕ್ಚರ್ ನಾನು ನೋಡಿದಂಥ ಎಲ್ಲ ಕಲಾವಿದರು ತುಂಬ ಮುದ್ದಾಗೆ, ತುಂಬ ಕ್ಯೂಟ್ ಆಗಿ, ಇಟ್ಸ್ ನಾಟ್ ರಿಯಲಿ ಹೆವಿ, ಒಂಥರ ಆರಾಮಾಗಿ ಬಂದು ಜಾಲಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋ ಥರ ನನಗನ್ನಿಸ್ತು ಟ್ರೈಲರ್ನ ನೋಡಿದಾಗ. ಸೊ ಕ್ಯಾಮ್ರಾಮನ್ ಸರ್, ನಿಮ್ಮ ವರ್ಕ್ ಚೆನ್ನಾಗಿದೆ, ಹೀರೋಯಿನ್ ನಿಮಗೂ ಒಳ್ಳೇದಾಗಲಿ. ಈ ಪಿಕ್ಚರ್ ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹರಿಸ್ಬಿಟ್ಟಿದ್ದೇನೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಕಡೆ ಹೋಗಬೇಕು, ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ, ದಯವಿಟ್ಟು ತಿಳ್ಕೊಬೇಡಿ. ಸೊ ಐ ವುಡ್ ಲೈಕ್ ಟು ಲೀವ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. Prem, lovely meeting after a long time. And also Meghna, well uncle, always great to see you. ನಿಮಗೆ ಯಾವಾಗಲೂ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು. ವೇದಿಕೆ ಮೇಲೆ ಬಂದರೆ ಮುರಳಿ ಸರ್ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ಎಲ್ಲ ಪಿಕ್ಚರ್ಗೂ ವಿಶ್ ಮಾಡಿದಾಗ ನಿಮಗೂ ವಿಶ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೆಲಸ ತಗೊಂಡಿದ್ದೀರಾ. ದೀಕ್ಷಿತ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ತುಂಬಾ ಚೆನ್ನಾಗಿ. ಬೆಸ್ಟ್ ಯು ಎವ್ರಿಬಡಿ. ಗುಡ್ ಲಕ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಟ್ರೈಲರ್ ಕೊನೆಯಲ್ಲಿ ಒಂದು ಡೈಲಾಗ್ ಬರುತ್ತೆ, ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹೇಳುವಂಥದ್ದು, ಏನೋ ದೊಡ್ಡದಾಗಿ ನಡೀತಾ ಇದೆ ಅಂತ. ಸೊ ನಮ್ಮ ಪ್ರಕಾಶ್ ಅವರು ಕೈ ಇಡುವಂಥ ಎಲ್ಲ ಕೆಲಸಗಳು ಸಹ ತುಂಬ ದೊಡ್ಡದಾಗೇ ಇರುತ್ತೆ. ಅದು ನೋಡೋರ ಕಣ್ಣಿಗೆ ಸುಮ್ಮನೆ ಏನೋ ಸಣ್ಣದಾಗಿ ಸಿಂಪಲಾಗಿ ಮಾಡ್ತಾ ಇದ್ದಾರೆ ಇವರೇನೋ ಅಂದ್ಕೊಳ್ಬೋದು. ಬಟ್ ಅವರು ಯಾವುದೇ ಪ್ರಾಜೆಕ್ಟ್ ಕೈ ಇಡಲಿ ಬೈ ಹಾರ್ಟ್ಲಿ ಮಾಡ್ತಾರೆ, ತುಂಬ ಪ್ಯಾಷನ್ ಆಗಿ ಮಾಡ್ತಾರೆ. ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಇಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಅಂಡ್ ಇಲ್ಲಿ ಸೇರಿರೋರು ಎಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿಯಾಗಿ ಬಂದಿಲ್ಲ, ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ. ಸರ್, ನೀವು ಮಾಡಿರೋಂಥ ಎಲ್ಲ ಸಿನಿಮಾಗಳು ತುಂಬ ಡಿಫ್ರೆಂಟಾಗಿ ಮಾಡ್ತೀರಾ. ಅದು ಜನರಿಗೆ ತುಂಬ ಹಾರ್ಟ್ ಟಚ್ ಆಗುವಂಥ ಸಿನಿಮಾಗಳು ಮಾಡ್ತೀರಾ. ಗೊತ್ತಿಲ್ಲ, ಆ ದೇವರು ನಿಮ್ಗೆ ಅದೊಂದು ಸಿಕ್ಸ್ತ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ. ನೀವು ಮಾಡೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ. ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟ್ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂಡ್ ಅದನ್ನು ಮಾಡೋದು ಧೈರ್ಯನೂ ಬೇಕು. ಯಾಕಂದರೆ ಎಲ್ಲನೂ ಎಕ್ಸ್ಪೆರಿಮೆಂಟಲ್ಲೇ ಮಾಡ್ತೀರಾ ನೀವು. ಕೆಲವರು ಏನಂದರೆ ಸಿದ್ಧ ಸೂತ್ರಗಳು, ಅಂದರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ, ಒಂದು ಸಾಂಗ್ ಇರಬೇಕು, ಇಷ್ಟು ಫೈಟ್ ಇರಬೇಕು, ಹೀರೋ ಹೀರೋಯಿನ್ ಡಿಬೇಟ್ ಇರಬೇಕು, ಹಿಂಗೆ ಒಂದು ಕತೆ, ಒಂದು ತಮಾಷೆ ಸೀನ್ 4 ಅಂತ ಹೋಗ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಒಂದು ರಂಗಿತರಂಗ ಆಗುತ್ತೆ, ಒಂದು ಕಥಾ ಸಂಗಮ ಆಗುತ್ತೆ, ಒಂದು ಅವನೇ ಶ್ರೀಮನ್ನಾರಾಯಣ ಆಗುತ್ತೆ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ಮ ಬ್ಯಾಂಕಲ್ಲಿ ಇದ್ದಾಳೆ, ನೀವು ಕರ್ಕೊಂಬರುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ.
ಆ್ಯಂಡ್ ದ ನೆಕ್ಸ್ಟ್ ದೀಕ್ಷಿತ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಮ್ಮ ಕನ್ನಡದ ಹುಡುಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ. ಅವರು ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳನ್ನು ಸಹ ನಾನು ನೋಡಿದ್ದೀನಿ. ಲಿಂಕ್ ಅನ್ನೋ ಸಿನಿಮಾ ಅದ್ಭುತವಾದಂಥ ಒಂದು ಅಭಿನಯ ಮಾಡಿದ್ರು ಅದರಲ್ಲಿ. ಈಗ ರೀಸೆಂಟಾಗಿ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಎಕ್ಸ್ಟ್ರಾಡಿನರಿ ಹಿಟ್ ಹೊಡಿತಾ ಇದ್ದೀರಾ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ. ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಐ ವಿಶ್ ಯು ದೀಕ್ಷಿತ್. ಎಲ್ಲ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯು ಒನ್ ಆಫ್ ಅವರ್ ಇಂಡಸ್ಟ್ರಿ ಮತ್ತಷ್ಟು ನಿಮ್ಮ ಕೆರಿಯರು ಅಷ್ಟೇ ಚೆನ್ನಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮೈ ಏಂಜಲ್ ಬೃಂದಾ ಆಚಾರ್ಯ. ಅವರ ಕೆರಿಯರನ್ನು ನನ್ನ ಸಿನಿಮಾ ಪ್ರೇಮ ಪೂಜ್ಯಂ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್, ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದಾ ಆಚಾರ್ಯ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಏಂಜಲ್ 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 ಅಂತಲೇ ಕರಿತಾ ಇರ್ತೀನಿ. ಲುಕಿಂಗ್ ವೆರಿ ಸ್ಟನ್ನಿಂಗ್, ವೆರಿ ಸಿಂಪ್ಲಿ ಸೂಪರ್, ಎಕ್ಸ್ಟ್ರಾಡಿನರಿ. ಶಿ ಇಸ್ ಅ ಫೆಂಟಾಬ್ಯುಲಸ್ ಆ್ಯಕ್ಟ್ರೆಸ್. ನಮ್ಮ ಇಂಡಸ್ಟ್ರಿಗೆ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ. ಒಂದು ಖುಷಿ ಏನಂದರೆ ಒಂದ್ಸರಿ ಅನಂತಾಗ್ ಸರ್ನ ನಾನು ಮೀಟ್ ಮಾಡೋದ್ರ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಂದು ಯಾವುದೋ ಒಂದು ಸಿನಿಮಾ, 2 ಸಿನಿಮಾ ಒಂದೇ ವಾರ ಒಂದೇ ದಿನ ರಿಲೀಸ್ ಆಗ್ತಾ ಇತ್ತು. ಸೊ ಐ ವಾಸ್ ನರ್ವಸ್. ತುಂಬ ಏನೋ ಭಯ ಆಗ್ತಾ ಇದೆ ಸರ್ ನನಗೆ ಅಂತ ಅವ್ರು ಹೇಳಿದ್ರು. ಯಾಕೆ ಭಯ ಪಡ್ತೀರಾ, ನಾನು ಲಕ್ಷ್ಮಿ ಅಭಿನಯ ಮಾಡಿದ ಸಿನಿಮಾ ಒಂದೇ ದಿನದಲ್ಲಿ 2 ಸಿನಿಮಾ ರಿಲೀಸ್ ಆಯಿತು. 2 ಸಿನಿಮಾನು ಸಿಲ್ವರ್ ಜೂಬ್ಲಿ, ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಇವತ್ತು ನಮ್ಮ ಏಂಜಲ್ ಸಿನಿಮಾ 21ನೇ ತಾರೀಕು ಇನ್ನೊಂದು ಮಾರಥಾನ ರಿಲೀಸ್ ಆಗ್ತಾ ಇದ್ದಾರೆ. ಸೊ ಭಾಗ್ಯಲಕ್ಷ್ಮಿ ಮತ್ತೆ ಮಾರುತ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಐ ವಿಶ್. ಸೊ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಮತ್ತೆ ಎಲ್ಲನೂ ಸಾಂಡ್ ವೇಲು ಸರ್ ಬಗ್ಗೆ ಸ್ಪೆಷಲ್ ಆಗಿ ಹೇಳಿ. ಯಾಕಂದರೆ ಅವರು ಸಹ ತಗೊಳ್ಳೋಂಥ ಒಂದು ಆಡಿಯೋ ಆಲ್ಬಮ್ ಏನಿದೆ, ಅವರು ಕಮರ್ಷಿಯಲಿ ಥಿಂಕ್ ಮಾಡಲ್ಲ, ಬೈ ಹಾರ್ಟ್ಲಿ ಥಿಂಕ್ ಮಾಡುವಂಥ ವೇಲು ಸರ್. ಅವ್ರಿಗೇನು ಇಷ್ಟ ಆಗುತ್ತೆ, ಅವರು ಬೆಲೆ ಯಾವತ್ತೂ ಕೋಟ್ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಏನೋ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ಏನು ಯೋಚನೆ ಮಾಡ್ತಿರೋ ತಗೊಂಡು ಒಳ್ಳೇದಾಗಲಿ ಅಂತ ಬಯಸುವಂಥ ವ್ಯಕ್ತಿ. ಈಗ ತಾನೇ ನಾವು ಅವರು ಮಾತಾಡ್ತಾ ಇದ್ವಿ, ಸರ್ ಇಬ್ಬರು ಇಷ್ಟೊಂದು ಫಿಟ್ ಆಗಿದೆಯಲ್ಲ ಏನು ಕಾರಣ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಸರ್ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಮೈಯೂ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಅವ್ರನ್ನ ವರ್ಷಾನುಗಟ್ಟಲೆ ನೋಡ್ತಾ ಇದ್ದೀವಿ. ವೆರಿ ಫಿಟ್ ಆ್ಯಂಡ್ ಫೈನ್, ಹೆಂಗಿದ್ದಾರೆ ಹಂಗೆ ಇದ್ದಾರೆ. ನಾಟ್ ಓನ್ಲಿ ಫಿಸಿಕಲಿ, ಇವನ್ ಮೆಂಟಲಿ ಆ್ಯಂಡ್ ಹಾರ್ಟ್ಲಿ ಯುವರ್ ಫ್ಯಾಂಟಾಸ್ಟಿಕ್ ಸರ್. ಯುವರ್ ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ಸ್. ಸೊ ನೀವು ಈ ಒಂದು ಆಡಿಯೋನ ತಗೊಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಇಸ್ಕೊಂಡು ಹಿಟ್ ಆಗಲಿ ಅಂತ ಹಾರೈಸ್ತೀನಿ ಸರ್. ಹಾಗೆ ನಮ್ಮ ಮೇಡಮ್ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನೀವು ಅಭಿನಯಿಸುತ್ತ ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ, ತುಂಬ ಒಳ್ಳೆಯದಾಗಲಿ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ. ಆ್ಯಂಡ್ ಅಭಿಷೇಕ್ ಡೈರೆಕ್ಷನ್ ಮಾಡುವಂಥ ಸಿನಿಮಾ ನಿಮಗೂ ಒಳ್ಳೆಯದಾಗಲಿ, ಉತ್ತಮವಾದ ಭವಿಷ್ಯ ನಿಮಗೆ ಸಿಗಲಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಅಭಿಷೇಕ್ ಕಾಸರಗೋಡು, ನಿಮಗೂ ಸಹ ಒಳ್ಳೆಯದಾಗಲಿ. ತುಂಬ ಚೆನ್ನಾಗೇನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ವಿಜುವಲ್ಸು. ನಾನಂತೂ ಪೂರ್ತಿ ಸಿನಿಮಾ ನೋಡಿ ಪರ್ಸನಲ್ ನಾನು ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತೀನಿ. ಸೊ ಹೀಗಾಗಿ ಎಂಟೈರ್ ತಂಡ ತುಂಬ ಚೆನ್ನಾಗಿ, ತುಂಬ ಪ್ರೀತಿಯಿಂದ ವರ್ಕ್ ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಲಿ. ಮತ್ತು ಪ್ರಕಾಶ್ ಸರ್ 50 ಡೇಸ್ಗೆ 100 ಡೇಸ್ಗೆ ಶೀಲ್ಡ್ ತಗೊಳ್ಬೇಕಾದ್ರೆ ಎಲ್ಲನೂ ನಾವು ಮೀಟ್ ಮಾಡೋಣ. ಸೊ ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಮೇಗಿ ನನ್ನ ರಾಧೆ ಬಂದಿದ್ದಾಳೆ, ಮೇಘನ. ನಾವಿವರು ಅಭಿನಯಿಸಿದಂಥ ಸಿನಿಮಾ ಶ್ಯಾಮನ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇವತ್ತು ನೀವು ಬಂದಿದ್ದೀರಾ, ಸೊ ನೀವು ವಿಶ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮೇಡಮ್ ಅವರು ಆ್ಯಂಕರಿಂಗ್ ಮಾಡೋವಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗುತ್ತೆ. ಐ ವಿಶ್ ಈ ಸಿನಿಮಾಗಳು ಸಹ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ, ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು. ಲವ್ ಯು ಆಲ್ಸೋ. ಥ್ಯಾಂಕ್ ಯು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರಂಗೀತರಂಗ ಮಾಡಿದ್ರಿ, ಅದು ಎಷ್ಟು ದುಡ್ಡು ಬಂದು ಗೊತ್ತಿಲ್ಲ, ಯಶಸ್ಸಂತೂ ಅದ್ಭುತವಾಗಿ ಬಂತು. ಮತ್ತೆ ಮಾಡಿದ ಪಿಕ್ಚರ್ ಎಲ್ಲ ಹಿಟ್ಟಾಗಿದೆ. ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಈ ಸಿನಿಮಾಗೆ ಎಷ್ಟು ಹಣ ನೀವು ಹಾಕಿದ್ದೀರಿ ನನಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ನೀವೇನು ಹಾಕಿದ್ದೀರೋ ಸ್ವಿಸ್ ಬ್ಯಾಂಕ್ ಆಗ ಹೋಗಲ್ಲ, ಕರ್ನಾಟಕ ಬ್ಯಾಂಕ್ ಅಂತೂ ಗ್ಯಾರಂಟಿ ನೀವು ತುಂಬ್ತೀರಂತ. ಹಸನ್ಮುಖಿ ಪ್ರಕಾಶ್ ಅವರು ಯಾವಾಗಲೂ ನಗ್ತಾ ಇರ್ತಾರೆ. ಅವ್ರು ದುಗುಡ ಅನ್ನೋದೇ ಇಲ್ಲ ಅನ್ಕೋತೀನಿ. ನೀವು ಹಿಂಗಿರಿ ಸರ್, ನೀವು ಒಳ್ಳೆ ನಿರ್ಮಾಪಕರು, ಒಳ್ಳೆ ಮನಸ್ಸಿದೆ, ವಿನಯ, ಪ್ರೀತಿ, ಸೌಜನ್ಯ ಎಲ್ಲ ಇರುವಂಥ ನಿರ್ಮಾಪಕ. ವಿಶ್ ಯು ಆಲ್ ದ ಬೆಸ್ಟ್. ಅಫ್ಕೋರ್ಸ್ ದೀಕ್ಷಿತ್ ಅವರು ಎಲ್ಲೋದು, ದೀಕ್ಷಿತ್ ಶೆಟ್ಟಿ ಇಸ್ ಆಕ್ಟಿಂಗ್ ಸ್ಟಾರ್. ತೆಲುಗುನಲ್ಲಿ ಮೊನ್ನೆ ರಿಲೀಸ್ ಆಗಿದ್ದ ಸಿನಿಮಾ ಸೂಪರ್ ಹಿಟ್ ಆಗಿದೆ.
ಕನ್ನಡದಲ್ಲಿ ನೆಕ್ಸ್ಟ್ ವೀಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನು ಬರ್ತಾ ಇದೆ ಅದು ಸೂಪರ್ ಹಿಟ್ ಆಗುತ್ತೆ. ಜುಡಾಸ್ ಅಂಡಿ ಅಷ್ಟೇ ವಂಡರ್ಫುಲ್ ಮ್ಯೂಸಿಕ್, ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ಇಬ್ಬರು ಅಭಿಷೇಕ್ ಹೇಳಿದ್ದಾರೆ. ಅಭಿಷೇಕ್ ಬಂದ್ A1 A2 ಅಂದ್ರೆ ಬೇರೆ ಅರ್ಥ ಆ A1 A2 ಅಲ್ಲ, ಅಭಿಷೇಕ್ ಬಂದ್ ಅಭಿಷೇಕ್ 2 ಇಲ್ಲ ಸರ್. ಸೊ A1 ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ರು ಸ್ಕ್ರಿಪ್ಟು, ಇವೆಲ್ಲ ವಂಡರ್ಫುಲ್ ಥಿಂಗ್. ಟ್ರೈಲರ್ ಭಾಳ ಚೆನ್ನಾಗಿದೆ. ಅಭಿಷೇಕ್ 2 ಇವೆಲ್ಲ ವಂಡರ್ಫುಲ್ ಜಾಬ್. ತಂದೆಯವ್ರ ಥರ ಸ್ವಲ್ಪ ಧೈರ್ಯವಾಗಿ ಮಾತಾಡಿ, ಏನಾಗಲ್ಲ. ಇಂಡಸ್ಟ್ರಿನ ಭಯ ಪಡಿಸ್ತವ್ರು ಗಣೇಶ್ ರಾಜು ಸರ್, ಇಂಡಸ್ಟ್ರಿನ ಭಯ ಪಡಿಸ್ತವ್ರು ಸುಬ್ರಹ್ಮಣ್ಯ ಸರ್. ಅವರಿಬ್ರು ಬಂದು ಕೂತ್ಕೋತಾರೆ ಅಂದರೆ ಏನೋ ಒಂದು ಅದ್ಭುತವಾಗಿ ಪ್ರಶ್ನೆ ಆಗ್ತಾರೆ ಅಂತ. ಇವಾಗಲ್ಲ ಹಿರಿಯ ಪತ್ರಕರ್ತರು. ಸೊ ಹಾಗಾದ್ರೆ ಸ್ವಲ್ಪ ಧೈರ್ಯ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇಂಡಸ್ಟ್ರಿ ನಿಮಗೆ ತಿನ್ನಲ್ಲ, ಈಗ ಸಾಫ್ಟ್ ಆಗಿದೆ ನಿಮಗೆ ತಿನ್ಬಿಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಇಡೀ ಟೀಮ್ಗೆ ನಿಮಗೆ ಬರೋಕ್ಕೆ ಮುಂಚೆ ನಿಮಗೆ ಇದು ಬಂತಲ್ಲ ಫೋನಲ್ಲಿ, ಏನು ಬಂತು ಸರ್? ಲಕ್ಷ್ಮಿ ಬಂತು. ಲಹರಿಯಿಂದ ಫಸ್ಟ್ ಅವಾರ್ಡ್ ಬಂದಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನಮ್ಮ ಯೋಚನೆ ವಂಡರ್ಫುಲ್ ಜಾಬ್. ದೇವರು ಮಾಡಿದ್ದಾಗೆ ಇಡೀ ಪತ್ರಿಕಾ ಮಿತ್ರರಿಗೆ ಎಲ್ಲರೂ ಒಳ್ಳೆಯದಾಗಿ. ಬಿಹಾರಲ್ಲಿ ಒಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿದೆ. ಸೊ ಇಲ್ಲೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರಲಿ. ಏನು ಹೇಳಿದೆ ಸರ್? ಏನು ಹೌದಾ? ಸರಿ ಸರ್. ಓ ಮೋಕ್ಷೇಂದ್ರ ಸರ್, ನೀವು ಹಣ ಬೇಡ, ನಗು ಸಾಕು. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಕಾಣಿಸ್ತಾ ಇದ್ದೀರಾ? ಅವರು ನಾನು ಬಂದ ತಕ್ಷಣ ಕೇಳಿದೆ ಯಾವ ಪರ್ಫ್ಯೂಮ್ ಹಾಕೊಂಡು ಬಂದಿರಾ? 4 ಪರ್ಫ್ಯೂಮ್, ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಂತ ಹೇಳಿದ್ರು. ಯು ಲುಕ್ ಲವ್ಲಿ ಭಾಗ್ಯಲಕ್ಷ್ಮಿ. ಸೊ ನೋಡಿ, ಇಲ್ಲಿ ಲಕ್ಷ್ಮಿ ತರ ಕಾಣೋರು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಒಂದು ಒಳ್ಳೆ ವಿಶೇಷ ತರ ವೇಲು ಸರ್ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಸಾಂಗ್ ಹಾಡಿದ್ರು. ದುಡ್ಡು ಕೂಡ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರು. ಸೊ ವೆರಿ ವೆರಿ ಗುಡ್ ಓಮೆನ್ ಅಂತ ಹೇಳ್ಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ. ಟ್ರೇಲರ್ ಅಂತೂ ನಮ್ಗೆ ತುಂಬ ಇಷ್ಟ ಆಗಿದೆ. ನಾನು ಅಭಿಷೇಕ್ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ನನಗೆ ಫಸ್ಟ್ ಪರಿಚಯ ಆಗಿದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಟೈಮಲ್ಲಿ, ಇನ್ನೊಂದು ಲವ್ ಸ್ಟೋರಿ. ಬಟ್ ನಾನು ಒಂದು ಲವ್ ಸ್ಟೋರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಬೇಕಾಗಿತ್ತು. ಬಟ್ ಚಾರ್ಮಿನಾರ್ ಸಿನಿಮಾ ಬ್ಯುಸಿ ಆಗಿದೆ, ಸೊ ಆ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಸೊ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಮಾಡಿದೆ. ಆಗ ಅವ್ರ ಪರಿಚಯ ಆಯಿತು. ತುಂಬ ಐ ಗಾಟ್ ಟು ನೋ ಹೆಮ್. ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ಅವರ ಕ್ರಿಯೇಟಿವಿಟಿ ಆಗಿರಲಿ, ಇಂಪ್ರೊವೈಸೇಷನ್ ಆಗಿರಲಿ, ಒಂದು ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ್ ಇರೋದು ಅವ್ರ ಹತ್ರ ಇಂದ. ಸೊ ತುಂಬಾ ಖುಷಿ ಪಡೋರು ನಾವೆಲ್ಲರೂ. ಆ್ಯಂಡ್ ನಮ್ಮ ಇಡೀ ಸಿಂಪಲ್ ಆಗಿ ನಮ್ಮ ಲವ್ ಸ್ಟೋರಿ ಟೀಮಲ್ಲಿ, ಡೈರೆಕ್ಷನ್ ಟೀಮಲ್ಲಿ ಅವರೇ ಚಿಕ್ಕವರು. ಹಿ ವಾಸ್ ದ ಯಂಗೆಸ್ಟ್. ಸೊ ಇವಾಗ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಆ ಚಿಕ್ಕ ಹುಡುಗ ದೊಡ್ಡವನಾಗಿದ್ದಾನೆ, ಸಿನಿಮಾ ಮಾಡ್ತಾ ಇದ್ದಾನೆ, ಡೈರೆಕ್ಟರ್ ಆಗಿದ್ದಾನೆ ಅಂತ ನನಗೆ ತುಂಬ ಹೆಮ್ಮೆಯ ವಿಷಯ ಅಂತ ನಾನು ಹೇಳಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಅವರು ಇದಕ್ಕೂ ಮುಂಚೆ ತುಂಬ ಕೆಲಸ ಮಾಡಿದ್ದಾರೆ ಸಿಂಪಲ್ ಸುನಿ ಸರ್ ಜೊತೆ. ಆಮೇಲೆ VFX ಆ್ಯಂಡ್ ಆಲ್ ಅಲ್ವಾ. ಈಸ್ ದರ್ ಅ ಲಾಟ್ ಆಫ್ ವರ್ಕ್. ಬ್ರಿಲಿಯಂಟ್ ಮೈಂಡ್ ಆ್ಯಕ್ಚುಲಿ. ತುಂಬ ಕ್ರಿಯೇಟಿವ್ ಅವರು. ಆ್ಯಂಡ್ ಟ್ರೇಲರ್ ನೋಡಿದಾಗ ಕೂಡ ಐ ಕ್ಯಾನ್ ಸಿ ದಟ್ ಕ್ರಿಯೇಟಿವ್ ಎನರ್ಜಿ. ಮನಿ ಹೈಸ್ಟು ಈ ಥರದೆಲ್ಲ ಶೋಸ್ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಆ್ಯಂಡ್ ವೆನ್ ಐ ಸಾ ದಿಸ್, ಅಫ್ಕೋರ್ಸ್ ಅದು ಕಂಪೇರ್ ಮಾಡೋಕ್ಕಾಗಲ್ಲ. ದಿಸ್ ಹ್ಯಾಸ್ ಕಮ್ ಔಟ್ ಸೋ ವೆಲ್. ಅಭಿಷೇಕ್ ಫೋಟೋಗ್ರಫಿ ಇಸ್ ಅಮೇಝಿಂಗ್. ಮ್ಯೂಸಿಕ್ ಜುಡ ಅಫ್ಕೋರ್ಸ್. ಎಲ್ಲರೂ ಯು ಕ್ಯಾನ್ ಸಿ ಆ್ಯಕ್ಚುಲಿ ಏನೋ ಒಂದು ಕಥೆ ಇದೆ. ಸಮಥಿಂಗ್ ಇಸ್ ಡಿಫ್ರೆಂಟ್ ಅಬೌಟ್ ದಿಸ್ ಮೂವಿ ಅಂತ ನನಗೆ ಅನಿಸ್ತಾ ಇತ್ತು. ಮುರಳಿಯವ್ರು ಹೇಳ್ದಂಗೆ ಏನೋ ಒಂದು ಮಜಾ ಇದೆ. ಬಂದ್ಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಯು ಕ್ಯಾನ್ ಎಂಜಾಯ್ ಆ್ಯಂಡ್ ಗೋ ಬ್ಯಾಕ್, ಆ ಥರದ ಸಿನಿಮಾ ಅಂತ ನನಗೆ ಅನಿಸ್ತು. ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮ್. ದೀಕ್ಷಿತ್, ಐ ಹ್ಯಾವ್ ಟು ಟಾಕ್ ಅಬೌಟ್ ಯು. ನಾನು ದಿಯಾ ಸಿನಿಮಾ ನೋಡಿದಾಗ ನನಗೆ ಹೇಳಿದ್ದೆ, ಯು ಹ್ಯಾವ್ ಅಮೇಝಿಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ. ಐ ಲವ್ ದಿಯಾ. ಆ್ಯಂಡ್ ಲಾಸ್ಟ್ ಟೈಮ್ ನಾ ಇಲ್ಲಿ ಇದೆ ಶರತ್ನಲ್ಲಿ ಮೀಟ್ ಮಾಡಿದಾಗ ಐ ಥಿಂಕ್ ಐ ವಾಚ್ ದಸರಾ. ಸ್ಕ್ರೀನ್ ಮೇಲೆ ನೀವು ನಾನಿ ಬಂದಾಗ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ. ನಿಜ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಅಮೇಝಿಂಗ್ ಫೇಸ್, ಗ್ರೇಟ್ ಎನರ್ಜಿ. ಐ ಲವ್ ದ್ಯಾಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗರ್ಲ್ ಫ್ರೆಂಡ್. ಆ್ಯಂಡ್ ಇದು ಕೂಡ ಹಾಗೇನೆ ಲಕ್ಕಿ ಸ್ಟ್ರೀಕು ಸೂಪರ್ ಹಿಟ್ ಆಗಲಿ. ಆ್ಯಂಡ್ ಬೃಂದಾ, ಆಲ್ ದ ಬೆಸ್ಟ್ ಟು ಯು. ಯು ಲುಕ್ ಲವ್ಲಿ. ಆ್ಯಂಡ್ ಐ ನೋ ದಟ್ ಅಭಿ ಹೀರೋಯಿನ್ನ ತುಂಬ ಚೆನ್ನಾಗಿ ಈ ಶೋಸ್ ಯು ವೆರಿ ವೆಲ್. ಆ್ಯಂಡ್ ಬರ್ದಿರೋದು ತುಂಬ ನೋ he did. I know him ಅಲ್ಲ. I work with him in simple again on love story. So ಯಾವಾಗಲೂ he favors the heroine. So I know it and wish you the best. ತುಂಬ ಒಳ್ಳೇದಾಗಲಿ. We become one of the biggest heroines of Kannada industry and India. And ಉಷಾ ಭಂಡಾರಿ ಮ್ಯಾಮ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಶಿ ಇಸ್ ಮೈ ಗುರು ಆ್ಯಕ್ಚುಲಿ.
ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಆ್ಯಕ್ಟಿಂಗ್ ಕಲಿಬೇಕಾದ್ರೆ ಶಿ ಯೂಸ್ ಟು ಟೀಚ್ ಇನ್ ಅನ್ ಆ್ಯಕ್ಟಿಂಗ್ ಸ್ಕೂಲ್ ಆ್ಯಂಡ್ ಐ ಲರ್ನ್ ಸೋ ಮಚ್ ಫ್ರಮ್ ಹರ್ ಆ್ಯಂಡ್ ಇವತ್ತಿಗೂ ಅವ್ರು ನೋಡಿದ್ರೆ ಭಯ ಆಗುತ್ತೆ ನನಗೆ. ಐ ನೆವರ್ ಗಾಟ್ ಅ ಚಾನ್ಸ್ ಟು ವರ್ಕ್ ವಿತ್ ಯು, ಅದನ್ನೂ ಆಗಲಿ ಅಂತ ಬಹಳ ಮನಸ್ಸಿಗೆ ಹತ್ತಿರವಾದ ಸಿನಿಮಾ. ಒಂದನೇದಾಗಿ ಅಭಿ ನನ್ನ ಆ್ಯಕ್ಟಿಂಗ್ ಶಿಷ್ಯ. ಆ್ಯಕ್ಟಿಂಗ್ ಮಾಡಲಿಲ್ಲ, ಡೈರೆಕ್ಷನ್ ಮಾಡಿದರು. ಅದು ಸಿನಿಮಾ ಮಾಡ್ತೀನಿ ಅನ್ನೋ ಬಹುಶಃ ಒಂದು ಮನಸ್ಥಿತಿಯಲ್ಲಿ ಆ್ಯಕ್ಟರ್ಸ್ನ ಹೇಗೆ ಕಂಟ್ರೋಲ್ ಮಾಡೋದನ್ನೋ ಕಾರಣಕ್ಕೆ ಕಲಿಯೋಕ್ಕೆ ಬಂದಿದ್ರು ಅನಿಸುತ್ತೆ. ಓಕೆ, ಆ್ಯಂಡ್ ಬಹಳ ಸಜ್ಜನ, ಸೌಮ್ಯ. ಡೈರೆಕ್ಟರ್ ಅಂದಾಗ ಒಂದು ರೀತಿಯ ಪವರ್ ಬೇಕು. ಅದು ಇಲ್ಲದೆ ಬಹಳ ಆರಾಮಾಗಿ, ಸೌಂಡೇ ಕೇಳಿಸ್ತಿರ್ಲಿಲ್ಲ. ಎಲ್ಲಾದರೂ ಅಭಿಷೇಕ್ ಕ್ಯಾಮ್ರಾಮನ್ ನಮ್ಮದು ಅವ್ರದ್ದಾದ್ರೂ ಸೌಂಡ್ ಕೇಳಿಸ್ತಿತ್ತು, ಆದರೆ ನಮ್ಮ ಅಭಿದು ಧ್ವನಿನೇ ಕೇಳಿಸ್ತಿರ್ಲಿಲ್ಲ. ಏನು ಹೇಳಬೇಕು ಒಂದು ಕಿವಿಲಿ ಹೇಳೋದು. ಆ್ಯಂಡ್ ಆ ಇಡೀ ಸಿನಿಮಾದ ನಾಟಕದ ಬಗ್ಗೆ ಹೇಳಬೇಕು ಅಂದರೆ ಅದೊಂಥರ ಮನೆಯೇ. ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇದ್ದರು, 13 ಜನ. ಅದರ ಜೊತೆಯಲ್ಲಿ ಹೀರೋ ಜೊತೆಯಲ್ಲಿದ್ದಂಥ 4 ಜನ ಬಹಳ ಒಳ್ಳೆ ಹ್ಯೂಮರ್ ಸೆನ್ಸ್ ಇರುವಂಥವರು. ಯಾವಾಗಲೂ ಶೂಟಿಂಗ್ ನಡೀದೇ ಇದ್ದಾಗ ಎಲ್ಲರೂ ನಗ್ತಾನೆ ಇರ್ತಿದ್ವಿ. 7 ವರ್ಷದ ಮಗುವಿನಿಂದ 70 ವರ್ಷದ ಮುದುಕರವರೆಗೆ ಅಷ್ಟು ಜನ ಎಷ್ಟೋ ದಿನಗಳು, ಆಲ್ಮೋಸ್ಟ್ ಒಂದು 30 ರಾತ್ರಿ ನಾವು ಕೆಲಸ ಮಾಡಿದ್ದೀವಿ. ಕಂಟಿನ್ಯೂಸ್ ಆಗಿ ರಾತ್ರಿನೇ ಕೆಲಸ ಮಾಡ್ತಿದ್ವಿ. ಆದರೂ ಕಣ್ಣು ತೂಕಡಿಸಿದ್ರು ಅವ ಎಲ್ಲರೂ ಬಹಳ ಖುಷಿಯಾಗಿ ಬರ್ತಾರೆ. ಕೆಲವು ಕಡೆ ಅದೇ ಥರದ ವಾತಾವರಣ ಇದ್ದುದರಿಂದ ನಿದ್ದೆ ಮೂರಲ್ಲಿ ಇದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಸಂಭಾಳಿಸ್ಕೊಂಡು ಹೋದ್ವಿ. ಇದು ಎಲ್ಲ ಟೈಮಲ್ಲಿ ನಮಗೆ ಭಾಗ್ಯ ಸಿಗಲ್ಲ. ಅಷ್ಟು ಜನ ಆ್ಯಕ್ಟರ್ಸ್, ಒಂದು 25-30 ಜನ ಆ್ಯಕ್ಟರ್ಸ್ ಕಾನ್ಸ್ಟೆಂಟ್ಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಪ್ರೊಡ್ಯೂಸರಿಗೆ ಇರಬೇಕು, ಇಲ್ಲಾಂದರೆ ಬಹಳ ಕಷ್ಟ. ಹಾಗಾಗಿ ಈ ಸಿನಿಮಾದಲ್ಲಿ ಪ್ರಕಾಶ್ ಸರ್, ಅಭಿಷೇಕ್, ನನ್ನ ಪ್ರೀತಿಯ ದೀಕ್ಷಿತ್, ಬೃಂದ, ಅದೊಂಥರ ಸುಂದರವಾದ, ಅದರ ಶೂಟಿಂಗ್ ಅಂತ ಹೇಳೋಕ್ಕೆ ಸಾಕಿಲ್ಲ. ಅದರ ಪಿಕ್ನಿಕ್ ಹೋದಂಗಿತ್ತು. ಕಷ್ಟದ ಪಿಕ್ನಿಕ್ ಮಾತ್ರ, ಬಹಳ ಕಷ್ಟಗಳನ್ನು ಅನುಭವಿಸಿದ ಪಿಕ್ನಿಕ್ ಅದು. ದೀಕ್ಷಿತ್ ಬಗ್ಗೆ ಹೇಳಬೇಕು ಅಂತ ಹೇಳಲೇಬೇಕು. ನಾನು ಅವನ್ನ 13 ವರ್ಷಗಳಿಂದ ಸತತವಾಗಿ ಎಲ್ಲರೂ ತಮಾಷೆ ಮಾಡ್ತಾರೆ, ಇನ್ನೂ ಕಲಿತಾನೇ ಇದೆಯಾ ಅಂತ. ಹೌದು, ಅವನು ಕಲಿತಾನೇ ಇದ್ದಾನೆ. ಅವನ ಮೊದಲನೇ ಸಿನಿಮಾ ದಿಯಾದಿಂದ ಹಿಡಿದು ಮೊನ್ನೆ ಮುಗಿಸ್ತಾ ಗರ್ಲ್ಫ್ರೆಂಡ್ವರೆಗೂ ಆ ಕಲಿಕೆ, ಅದು ಸತತ ಕಲಿಕೆ. ಯಾವುದೇ ಸಿನಿಮಾ ಬಂದರೂ ಆ ಪಾತ್ರ ವಿಚಿತ್ರವಾಗಿದೆ, ಸ್ವಲ್ಪ ಸ್ಪೆಷಲ್ ಇದೆ ಅಂದರೆ ರಾತ್ರಿ ಹಗಲು ಕೂತು ಅದನ್ನು ಮತ್ತೆ ಪರ್ಫೆಕ್ಟ್ ಮಾಡಿಕೊಂಡು ಅದರ ಮೇಲೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ. ಅವನ ಸ್ಕ್ರಿಪ್ಟ್ ನೋಡಿದಾಗ ಬೇರೆಯವರು ಹೇಳ್ತಾರೆ, ಡೈರೆಕ್ಟ್ ನನ್ನ ಸ್ಕ್ರಿಪ್ಟಿಗಿಂತ ನಿನ್ನ ಸೈಡ್ ಡೈರೆಕ್ಷನ್ಸ್ ಜಾಸ್ತಿ ಇದಿಲ್ಲ, ಅವನ ಸ್ಕ್ರಿಪ್ಟ್ ಅಷ್ಟಿರುತ್ತೆ. ಪ್ರತಿಯೊಂದು ಇಮೋಷನ್ಸ್ ಹಿಡಿದು ಪ್ರತಿಯೊಂದರ ಬಗ್ಗೆ ಆ ರೀತಿಯ ಹಾರ್ಡ್ ವರ್ಕ್ ಮಾಡುವಂಥ ಮಕ್ಕಳು ಬೇಕು. ಈಗಿನ ನಟರಿಗೆ ಅದು ಬಹಳ ಅಗತ್ಯ. ಎಲ್ಲೂ ಬದಲಾಗ್ತಾ ಇದೆ. ಸಿನಿಮಾ ಮೇಕಿಂಗ್ನ ಸ್ಟೈಲೇ ಬದಲಾದಾಗ ಆ್ಯಕ್ಟರ್ಸ್ ಕೂಡ ನಮ್ಗೆ ಇಷ್ಟ ಆ್ಯಕ್ಟಿಂಗ್ ಬರುತ್ತೆ ಅಂತಿದ್ರೆ ಸಾಲದು, ಅದನ್ನು ಬೇರೆ ಮಟ್ಟಕ್ಕೆ ಎಷ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನಾನು ದೀಕ್ಷಿತ್ನ ಯಾವಾಗಲೂ ಅಭಿನಂದಿಸ್ತೀನಿ. ಅವನ ಪರಿಶ್ರಮ, ಅವನ ಹಾರ್ಡ್ ವರ್ಕ್, ನಾನು ಅವನಿಗೆ ಎಷ್ಟೋ ಸಲ ಹೇಳ್ತೀನಿ ಬೇರೆ ಮಕ್ಕಳಿಗೆ, ಅವನನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ. 3 ದಿವಸ ನಾವು ನಿದ್ದೆ ಮಾಡಿಲ್ಲ. ರಾತ್ರಿ ಡಬ್ಬಿಗೆ ಹೋಗ್ತಾನೆ, ಬೆಳಿಗ್ಗೆ ಇಂಟರ್ವ್ಯೂಸ್ಗೆ ಹೋಗ್ತಾನೆ, ಶೋಸ್ಗೆ ಹೋಗ್ತಾನೆ, ಕಂಟಿನ್ಯೂಸ್ ಆಗಿ. ಬಹುಶಃ ಅವನು ಗರ್ಲ್ಫ್ರೆಂಡ್ನ ಪ್ರಮೋಷನ್ ಶುರುವಾದಾಗಿಂದ ಅವನು ಮಲಗಿದ್ದು 1 ಗಂಟೆ 2 ಗಂಟೆ ನನಗೆ ಗೊತ್ತು. ನಾನು ಬೇರೆ ಹುಡುಗ ಫೋನ್ ಮಾಡಿ ಕೇಳ್ತೀನಿ, ಬಂದ ಮಲಗಿದ್ನ, ಇಲ್ಲ ಇನ್ನೂ ಹೊರಗೆ ಇದ್ದಾನೆ. ನೈಟ್ 1:30-2 ಗಂಟೆಗೆ ಅವನ ಪ್ರಮೋಷನ್ ಮುಗೀತಾ ಇತ್ತು. ಮನೆಗೆ ಬರೋದು ಮಲಗೋದು ಆಗ್ತಾನೆ ಇರಲಿಲ್ಲ. ಆ್ಯಂಡ್ ದೀಕ್ಷಿ, ಇಷ್ಟು ಕಷ್ಟಪಡ್ತಾ ಇದೆಯಾ, ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು. ನಿನ್ನ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಐ ನೋ ಯು ವೆರಿ ವೆಲ್. ಹಾಗಾಗಿ ನಿನ್ನ ಕಷ್ಟ ನನಗೆ ಗೊತ್ತು, ನೀನು ಎಷ್ಟು ಕಷ್ಟಪಡ್ತಿದ್ದೀಯಾ ಅಂತ. ಆ್ಯಂಡ್ ಅಭಿನಂದಿಸ್ತೀನಿ. ಕಷ್ಟಪಡ್ತಾ ಇರು, ಪರವಾಗಿಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರು, ಅದರಿಂದ ಕಷ್ಟಪಡ್ತಾನೇ ಇರು. ಓಕೆ, ಅದು ಯಾವತ್ತೂ ಇರಲಿ. ಯಾವತ್ತೂ ಸಿನಿಮಾನ ಲೈಟಾಗಿ ತಗೋಬೇಡ. ಬಂತು, ಹೆಸರು ಬಂತು, ಸಕ್ಸಸ್ ಬಂತು ಅಂತ ಡೂ ಇಟ್. ಕಷ್ಟಪಡಲೇಬೇಕು, ಆವಾಗಲೇ ಇಷ್ಟಪಟ್ಟಂಥ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಇಡೀ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ರಿಗೂ ಮತ್ತೆ ಹೇಳಿಯಲ್ಲ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮಗಳ ಜೊತೆ ಸಿನಿಮಾ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾತಾಡ್ಬಿಡ್ತಾರೆ ಅವರೇ ಫಸ್ಟ್. ಸಿನಿಮಾ ನೆಪ್ಸಿದ್ರಲ್ಲ ನೀವು, ಅವರು ಕ್ಯೂಟ್ ಮಂಡ ಅಂದ್ರಲ್ಲ, ಅವ್ರು ಇವಾಗ ಖುಷಿಲಿ ಇರ್ತಾರೆ. ಸೊ ಓಕೆ, ಅವರೇ ಮಾತಾಡಿದ್ರೆ ಚೆನ್ನಾಗಿತ್ತು ಫಸ್ಟ್. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.
ಅಭಿ ಸರ್ ಕ್ಯಾರೆಕ್ಟರ್ ಚೆನ್ನಾಗಿ ಡಿಸೈನ್ ಮಾಡಿದ್ದಕ್ಕೆ. ಆಮೇಲೆ ಪಾಂಡ ಹೆಂಗಿರತ್ತೆ ಹಂಗೆ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ಆನ್ ಸ್ಕ್ರೀನು ಆಫ್ ಸ್ಕ್ರೀನು. ಬಟ್ ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಯಾಕಂದ್ರೆ ನಮ್ಮ ಕೋ ಆರ್ಟಿಸ್ಟ್ ಇಷ್ಟೊಂದು ಡೆಡಿಕೇಶನ್ ಕೊಡ್ತಾ ಇರ್ಬೇಕಾದ್ರೆ ನಮಗೂ ಭಾಳ ಇನ್ಸ್ಪೈರ್ ಆಗೋದು. 2 ನಿಮಿಷ ಹಿಂಗೆ ಹೋದ್ರೆ ಸಾಕು, ಬೇರೆಯವ್ರು ಯೋಚನೆ ಮಾಡಿ ಇನ್ನೇನು ಮಾಡ್ಬೋದು ಅಂತ ಡಬ್ಬಿಂಗಲ್ಲೂ ಬಿಟ್ಟಿಲ್ಲ ಡೈಲಾಗ್ಸ್ನ. ಥ್ಯಾಂಕ್ ಯು. ನನ್ನ ಪ್ರೀವಿಯಸ್ ಫಿಲಮ್ ಏನು ನೋಡಿದ್ರೆ ಅದೆಲ್ಲ ಕಾಲೇಜ್ ಹುಡುಗಾಗಿದೆ, ಅವನು ಒಬ್ಬ ಕಳ್ಳ ಆದರೆ ಹೆಂಗಿರುತ್ತೆ ಆ ಥರ ಒಂದು ಡಬಲ್ ಫನ್ ಮಾಡಿದ್ದೀವಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಉಷಾ ಮ್ಯಾಮ್, ನೀವು ಈ ಥರ ಮಾತಾಡಿದ್ಮೇಲೆ ಮೊದಲೇ ಇವರೆಲ್ಲ ಮಾತೇನು ಮಾಡಿದ್ರು, ನೀವು ಮಾತೇನು ಮಾಡಿದ್ರು, ನನಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ, ಆ ರೇಂಜ್ ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನು ಟ್ರೈಲರ್ ನೋಡಿದ್ರಿ, ಇದು ಬರೀ ಒಂದು 5% ಅಂತ ಹೇಳ್ಬೋದು. ಒಂದಷ್ಟು ಕ್ಲಿಫ್ ಹ್ಯಾಂಗರ್ಸ್ ಇದ್ದಾವೆ, ಅದ್ರ ಜೊತೆಗೆ ಒಂದಷ್ಟು ಕಾಮಿಡಿ ಇದ್ದಾವೆ. ನಾನು ಯೂಶಲಾಗಿ ಹೇಳ್ತಾ ಇರ್ತೀನಿ, ಅಭಿ ಸರ್ ಫೋನ್ ಮಾಡಿದಾಗ ಲೈಕ್ ಈ ಥರ ಒಂದು ಸಿನಿಮಾ ಇದೆ ನಿಮ್ಗೆ ಇಷ್ಟನಾ ಅಂದಾಗ ನಾನು ಇಮಿಡಿಯೇಟಾಗಿ ಒಪ್ಕೊಂಡೆ. ಫಸ್ಟ್ ಆಫ್ ಆಲ್ ನಮ್ಗೆ ಆಪರ್ಚುನಿಟಿ ಸಿಗೋದು ಹೆಚ್ಚೆಚ್ಚು, ಅದರಲ್ಲೂ ಇದು ಆಪರ್ಚುನಿಟಿ ಸಿಕ್ಕಿದೆ. ಅದ್ರ ಜೊತೆಗೆ ಬ್ಯಾಂಕಿನ ಬಗ್ಗೆ ಬಂದಿರುವಂಥ ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಇದ್ದಾವೆ. ಆ್ಯಂಡ್ ಇದು ಹೊಸ ಥರ ಪ್ರಯತ್ನ ಅಂತ ಅನ್ಬೋದು. ಅದೇ ನೀವು ಹೇಳಿದಾಗ ಮನೆಗೆ ಇಷ್ಟು ನನ್ನ ತಲೆಯಲ್ಲಿದ್ದು, ಇಲ್ಲಿ ಬಂದಮೇಲೆ ಇನ್ನೂ ಅದಕ್ಕಿಂತ ದೊಡ್ಡ ಹೈಸ್ ಆಗತ್ತೆ ಅಂತ ನಾನು ಭರವಸೆ ಕೊಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಇಟ್ ವಾಸ್ ಅ ಲವ್ಲಿ ಟೀಮ್. ನಾವೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಫುಲ್ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಪ್ರೀವಿಯಸ್ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀವಿ. ಅಶ್ವಿನ್ ಬೇಗ ಫ್ರೆಂಡ್ ಆಗ್ತಾರೆ ಅವರ ವರ್ಕಿ ಮಾತುಗಳಿಂದ. ಆ್ಯಂಡ್ ದೀಕ್ಷಿತ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಜೊತೆ ಇದ್ದಾಗ ಈಸ್ ಅ ವೆರಿ ಗುಡ್ ಏನಂತಾರೆ ಫ್ರೆಂಡ್ ಆಸ್ ವೆಲ್. ಆ್ಯಂಡ್ ಅದರಿಂದ ಯು ಲುಕ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಉಷಾ ಮ್ಯಾಮ್ ಹೇಳಿದಂಗೆ ಶಿ ವಾಸ್ ಆ್ಯಕ್ಚುಲಿ ಟೀಚರ್ ಫಾರ್ ಮೋಸ್ಟ್ ಆಫ್ ಅಸ್. ಆ್ಯಂಡ್ ಇಲ್ಲಿ ಮಾಡಿರೋರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಅಭಿಷೇಕ್ ಥ್ಯಾಂಕ್ ಯು. ಆ್ಯಂಡ್ ಅಭಿಷೇಕ್ ಕಾಸರಗೋಡ್, ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ತೋರಿಸಿದೆ ಥ್ಯಾಂಕ್ ಯು. ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ನಾನು ನಮ್ಮ ನಿರ್ದೇಶಕ ಅಭಿ ಮತ್ತು ಕ್ಯಾಮ್ರಾಮನ್ ಅಭಿ ಒಂದು 10 ವರ್ಷದಿಂದ ಫ್ರೆಂಡ್ಸು, 10-12 ವರ್ಷದಿಂದ ಫ್ರೆಂಡ್ಸ್. ಸೊ ನಾವೆಲ್ಲ ಒಂದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿಕೊಂಡು ಆವಾಗ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಒಂದು ಫೀಚರ್ ಫಿಲ್ಮ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದವರು. ಸೊ ಕೊನೆಗೆ ಇವತ್ತು ಆ ಒಂದು ಅಂದ್ಕೊಂಡಿದ್ದಂಥ ಒಂದು ವಿಷಯ ಇವತ್ತು ಈಡೇರಿದೆ. ಇವತ್ತು ಟ್ರೈಲರ್ ಲಾಂಚು, ತುಂಬ ಖುಷಿ ಆಗ್ತಿದೆ. ಅಭಿ, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಮಗ. ಮತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಈ ಕತೆ ಬಗ್ಗೆ ಅಭಿ ನನಗೆ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಹೇಳ್ತಾ ಇರೋನು. ಸೊ ಕೇಳಿದಾಗೆಲ್ಲ ಲೈಕ್ ಪ್ರತಿಯೊಂದು ಸತಿನೂ ಅವನು ನನಗೆ ಕತೆ ನರೇಟ್ ಮಾಡಬೇಕಾದ್ರೆ ಒಂದೊಂದು ಚೇಂಜಸ್ಗಳು ಬಂದಾಗ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾ ಇತ್ತು ಕೇಳಿದಾಗ. ಸೊ ಆಲ್ಮೋಸ್ಟ್ ಇದು ಲಾಕ್ಡೌನ್ ಆದ ನಂತರ ತುಂಬ ಸತಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇವಾಗ ಸಿನಿಮಾ ಆಗಿ 21ನೇ ತಾರೀಕು ಥಿಯೇಟ್ರಿಗೆ ರಿಲೀಸ್ ಆಗ್ತದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ 21ನೇ ತಾರೀಕು ಯಾವ್ಯಾವ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತದೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಮ್ಮ ಸಿನಿಮಾ ನಿಮ್ಮೆಲ್ಲರ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ 21ರಂದು ರಿಲೀಸ್ ಆಗ್ತಾ ಇದೆ. ನಿಮ್ಮದು ಪ್ರೋತ್ಸಾಹ, ಆಶೀರ್ವಾದ ಎಲ್ಲನೂ ಇರಬೇಕು ನಮ್ಮ ಮೇಲೆ, ಅಂದರೆ ಎಲ್ಲರ ಮೇಲೆ, ನಮ್ಮ ಟೀಮ್ ಮೇಲೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಅಭಿ ಸರ್, ಪ್ರಕಾಶ್ ಸರ್, ದೀಕ್ಷಿತ್ ಸರ್ ತುಂಬ ಥ್ಯಾಂಕ್ಸ್. ಇದು ನಂದು 2ನೇ ಸಿನಿಮಾ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಆದರೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇವಾಗ 1 ತಿಂಗಳಾಗಿದೆ ಅಲ್ವಾ ಸರ್ ಆಗ್ಬಿಟ್ಟು, ಕಂಗ್ರ್ಯಾಚುಲೇಷನ್ಸ್. ಸೊ ಪಾಪು ಎಂಟ್ರಿಯಿಂದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಭಾಗ್ಯನ ತಂದುಬಿಡ್ಲಿ ಈ ಸಿನಿಮಾಗೆ ಅಂತ ವಿಶ್ ಮಾಡ್ತೀನಿ. ಅಭಿಷೇಕ್ ಅವರು, ಸಿನಿಮಾ ಬಗ್ಗೆ ನಿಮ್ಮ ಮಾತುಗಳು. ಇದೇ ಫಸ್ಟ್ ಜಾಬ್ ನನಗೆ ಮಾತಾಡೋದು. ಅದು ಬರೆಯೋದು ಈಸಿಲ್ಲ, ನೈಟಾಗಿ ಕೂತ್ಕೊಂಡ್ಬರ್ಬೋದು. ಸೊ ಎಲ್ಲರೂ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಮತ್ತು ನನಗೆ ತುಂಬ ಬೇಕಾದ ಗೆಸ್ಟ್ಗಳೆಲ್ಲ ಇದ್ದಾರೆ, ಅವರಿಗೆ ಪ್ರಕಾಶ್ ಸರ್, ವೇಲು ಸರ್ ಎಲ್ಲರಿಗೂ ನನಗೆ ವಂದನೆಗಳು. ಆ್ಯಕ್ಚುಲಿ ಮಾತು ಅಂತ ಸ್ಟಾರ್ಟ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಸರಿ ಹೋಗ್ತೀನಿ. ಸೊ ಓಕೆ, ಆ್ಯಕ್ಚುಲಿ ಈ ಸಿನಿಮಾ ಕತೆ ಒಂದು ಚಿಕ್ಕ ಲೈನ್ ಇತ್ತು ನಾನು ಜಸ್ಟ್ ಇದು ಸಿನಿಮಾ ಮಾಡೋಕೆ ಅಂತಿದ್ದಿಲ್ಲ, ಒಂದು ಚಿಕ್ಕದಾಗಿ ಶಾರ್ಟ್ ಫಿಲ್ಮ್, ಮುಂಚೆನೇ ಶಾರ್ಟ್ ಫಿಲ್ಮ್ ಮಾಡ್ತಿದ್ವಿ. ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲ್ಮ್ ಥರ ಒಂದು ಐಡಿಯಾ ಬಂದಿತ್ತು. ಬಟ್ ಅದು ಹೋಗ್ತಾ ಸ್ವಲ್ಪ ಲಾಕ್ಡೌನಲ್ಲಿ ಆದ್ಮೇಲೆ ನಾವು ಇದು ಸಿನಿಮಾ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಸೊ ಲಾಕ್ಡೌನಲ್ಲಿ ಒಂದು ಲೈನ್ ಕತೆ ಬರ್ತೀವಿ. ಸೊ ಆಲ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ಗೆ ತುಂಬ ಜನ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದೆ.
ಪ್ರಕಾಶ್ ಸರ್ ಆಲ್ರೆಡಿ ಮುಂಚೆ ಒಂದು ಕತೆ ಪಿಚ್ ಮಾಡಿದ್ರು, ಮೋಸ್ಟ್ಲಿ ಅರ್ಥ ಆಗಲಿಲ್ಲ ಅನ್ಸುತ್ತೆ, ನಾನು ಕೇಳಿ ಹೇಳ್ತೀನಿ ಬಿಡು ಅಂತಂದಿದ್ರು. ಸೊ ಅದಾದಮೇಲೆ ಅದು ಎಲ್ಲಿಂದನೂ ಗೊತ್ತಿಲ್ಲ, ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಸಿನಿಮಾ ವರ್ಕ್ ಮಾಡ್ತಿದ್ದ, ಅಂದರೆ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ. ಅವನು ಸ್ಪೂಕಿ ಕಲ್ಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ ಇಲ್ಲೊಂದು ಲೈನ್ ಹೇಳಿದ್ದಾರೆ ಈ ಥರ ಒಂದು ಕತೆ ಅಂತ. ಸೊ ಪ್ರಕಾಶ್ ಸರ್ ಅದನ್ನು ಕೇಳಿ ನಾನು ಒಂದ್ಸರಿ ಕೇಳಬೇಕು ಕತೆ ಅಂತ ಕರೆಸಿದ್ದು. ಸೊ ಕರೆಸಿ ಅವತ್ತು ಕೂತ್ಕೊಂಡು ಕತೆ ಕೇಳಿದ್ರು, ಒಂದೊಂದು ಮೇಬಿ ಒಂದು 20 ಮಿನಿಟ್ಸ್ ಅಷ್ಟೇ ಕತೆ ಹೇಳಿದ್ರು. ಬಟ್ ಹೋಗಿ ಹೇಳಿದ್ರು ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ಹಂಗಂದಾಗ ಮಾಡಿದ್ದಾರೆ. ಇವತ್ತು ನಮ್ಮದು ರಿಲೀಸ್ ಬಂದಿದೆ. ಸೊ ಇನ್ನೊಂದು ಟಾಸ್ಕ್ ಏನಂದರೆ, ಈಗ ನಮಗೆ ಯಾರನ್ನ ಇದಕ್ಕೆ ಕಾಸ್ಟಿಂಗ್ ಮಾಡೋದು ಅಂತ ಬಂದಾಗ ನಮಗೆ ಫಸ್ಟ್ ಇದ್ದಿದ್ದು ರಿಷಬ್ ಸರ್. ಅಂದರೆ ಅವಾಗ ಅದು ಬೆಲ್ ಬಟನ್ ರಿಲೀಸ್ ಆಗಿತ್ತು ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತಿಲ್ಲ, ಈಗ ಮಾಡೋಣ ಅಂತ. ಪ್ರಕಾಶ್ ಸರ್ ಅದನ್ನು ಒಂದು ಡೇಟ್ ಇತ್ತು ಅವ್ರ ಹತ್ರ. ಸೊ ಅದನ್ನು ಕತೆ ಹೇಳಿದ್ಮೇಲೆ ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದಕ್ಕೆ ಹೋಗೋಣ ಅಂತ. ಅಷ್ಟೊಳಗೆ ಕಾಂತಾರ ಬಂತು. ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು. ದೀಕ್ಷಿತ್ ಸರ್ಗೆ ಇಷ್ಟ ಆಯ್ತು ಕತೆ. ಸೊ ದೀಕ್ಷಿತ್ ಸರ್ ನಾವು ಮುಂಚೆನೇ ಇನ್ನೊಂದು ಕತೆ ಹೇಳ್ಬೇಕಿತ್ತು, ಅಂದರೆ ಕಥೆಯಲ್ಲಿ ನಾವು ಇದ್ವಿ, ಆಲ್ರೆಡಿ ವರ್ಕ್ ಮಾಡ್ತಿದ್ವಿ. ಸೊ ಈ ಕತೆ ದಸರಾ ಆದಮೇಲೆ ಸೊ ನಂಗೆ ಯಾಕೋ ಅದು ಬೇಡ ಸರ್, ಇದು ಮಾಡೋಣ, ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ. ಅದ್ರ ಜೊತೆ ನಮ್ಮದೊಂದು ಟೀಸರ್ ಇತ್ತು ಆಲ್ರೆಡಿ. ಸೊ ತೋರಿಸ್ದೆ. ಈ ಟೀಸರ್ ನೋಡೋಕೆ ಅಂದ್ರೆ ಕತೆಯಿಂದ ಒಂದು ಲೈನ್ ಕೇಳಿದ್ದಷ್ಟೇ, ಸ್ಕ್ರಿಪ್ಟು ಆಮೇಲೆ. ಸೊ ಆ್ಯಕ್ಚುಲಿ ನಾನು ನರೇಶನ್ ಕೊಡೋಕೆ ಬರಲ್ಲ. ಆ್ಯಕ್ಚುಲಿ ನಾನು ನರೇಶನ್ ಕೇಳಿದೆಲ್ಲ ನಿದ್ದೆ ಮಾಡ್ತಾರೆ ಸಿಗ್ತದೆ, ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ. ಸೊ ಸ್ಕ್ರಿಪ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯಿತು. ಒಂದು ಖುಷಿ ಏನಂದರೆ, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು. ನನಗೂ ಒಂದು ಫ್ಯಾಮಿಲಿ ಅಂದರೆ ಈ ಸಿನಿಮಾಗೋಸ್ಕರ ತುಂಬ ಬಿಟ್ಟಿದೆ, ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ. ಮೋಸ್ಟ್ಲಿ ನಾನು ತುಮಕೂರಿಗೆ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮನೆ ನೋಡಿ ನನಗೆ ತುಂಬ ದಿನ ಅನಿಸುತ್ತೆ. ಸೊ ಎಲ್ಲರಿಗೂ ನನ್ನ ಫ್ಯಾಮಿಲಿ ನಾನು ಫಸ್ಟ್ ಸಾರಿ ಕೇಳ್ತೀನಿ. ಬಟ್ ಇನ್ನೊಂದೇನು ಖುಷಿ ಅಂತ, ನನಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತು ನಾನು ಈ ಸಿನಿಮಾ ಮಾಡೋದು, ಅದು ಸಖತ್ ಖುಷಿ ಇತ್ತು. ಪ್ರತಿಯೊಬ್ಬರು ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ಫಸ್ಟ್ ಸಿನಿಮಾ ಗೊತ್ತು ನನಗೆ, ಒಂದು ಸಕ್ಸಸ್ ಸಿಕ್ಕಿದ್ರೆ ಏನೋ ಮಾತಾಡೋಕ್ಕಂತೂ ಓಕೆ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ಬೋದು. ಏನು ಇಲ್ದಲ್ಲ ನನಗೆ ಏನೋ ಯಾರ ಹತ್ರ ಮಾತಾಡೋದು ಎಲ್ಲ ನನಗೇನು ದೊಡ್ಡವರೇ, ಎಲ್ಲರೂ 5 ಸಿನಿಮಾ ಮಾಡಿದ್ದಾರೆ, 10 ಸಿನಿಮಾ ಮಾಡಿದ್ದಾರೆ. ನಾನು ಏನೇ ಮಾತಾಡೋಕೆ ಹೋದ್ರು ನಾನೇ ಇಟ್ಟಿದ್ದೀನಿ, ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು. ಸೊ ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟು ನನಗೆ ಇದು ಯಾವ ಥರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ ತೊಗೊಂಡು. ಸೊ ಆಲ್ಮೋಸ್ಟ್ ನನಗೇನಂದರೆ ಈ ರಾಬರಿ ಟೀಮಲ್ಲಂತೂ ಎಲ್ಲ ಫ್ರೆಂಡ್ಸ್ ಇದ್ದಿತ್ತು. ಸೊ ನಂಗೆ ಈಸಿ ಆಗ್ತಿತ್ತು. ಸೊ ನನಗೆ ಇನ್ನು ಮಿಕ್ತರೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಬಟ್ ಏನು ಗೊತ್ತಾ, ನನಗೆ ಬರಬೇಕು ಔಟ್ಪುಟ್ಟು. ಅಕಸ್ಮಾತ್ ಇವತ್ತು ಆಗಲಿಲ್ವಾ ಬಿಟ್ಟು ನಾಳೆ ಇನ್ನೂ ಶಾರ್ಟ್ ನಾನು ಮತ್ತೆ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳಿ ಇನ್ನೊಂದಿನ ಶಾರ್ಟ್ ಮಾಡ್ತಿದ್ದೆ. ಇದೆಲ್ಲ ತೆಗ್ದಿದ್ವಲ್ಲ ಅಂತಿದ್ರು. ಇಲ್ಲ ಅವತ್ತು ಸರಿಯಾಗಿ ಬಂದಿಲ್ಲ, ಫೋಕಸ್ ಇತ್ತು, ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ಒಂದು ಮಾಡಿ ನಾನು ಮತ್ತೆ ಇನ್ನೊಂದು ತೊಗೊತಿದ್ದೆ ಶಾರ್ಟ್ ಬೇಕು ಅಂತ. ಯಾಕೆಂದರೆ ನಮ್ದು ಆಲ್ಮೋಸ್ಟ್ ಎಲ್ಲ ಸೆಟ್ಟಾಗೆ ವರ್ಕ್ ಮಾಡಿದ್ದು. ಸೆಟ್ಟಲ್ಲಿ ನಮ್ಗೆ ಒಂದು ಕಂಟ್ರೋಲ್ ಇತ್ತು. ಸೊ ಆ ಕಂಟ್ರೋಲ್ ಯೂಸ್ ಮಾಡ್ಕೊಂಡೆ. ಆಲ್ರೆಡಿ 2 ರಿಲೀಸ್ ಮಾಡಿದ್ದೀವಿ, 3 ಸಾಂಗ್ ರಿಲೀಸ್ ಮಾಡಿದ್ವಿ. ಆ್ಯಕ್ಚುಲಿ ಜೂಡಾ ಸರ್ ಬಂದಿಲ್ಲ, ಅವ್ರು ಯಾವ ಪ್ರೋಗ್ರಾಮು ಬರೋದೇ ಇಲ್ಲ ಕಾನ್ಫರೆನ್ಸ್. ಅವ್ರೇನೋ ಪಾಪು ಹುಷಾರಿಲ್ಲ ಅಂತ ಬಂದಿಲ್ಲ ಇವತ್ತು ಆ್ಯಕ್ಚುಲಿ. ಆಮೇಲೆ ಅವ್ರದ್ದು ಗತವರು ರಿಲೀಸ್ ಆಗಿದೆ, ಅಲ್ಲಿ ಬಿಸಿ ಇರಬೇಕು. ಅದು ಬಿಟ್ಟರೆ ನನಗೆ DOP ಅಭಿನ ಕಾಸರಗೋಡು, ನಾನು ಆಲ್ಮೋಸ್ಟ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾವು ಅಲ್ಲಿಂದನೂ ಪರಿಚಯ ಇತ್ತು. ಸೊ ಅಲ್ಲಿಂದನೂ ನನಗೆ ನಮ್ಮದು ಒಂದು ಟಚಲ್ಲಿತ್ತು. ಸೊ ನಾನೇನು ಮಾಡಿದ್ರೆ ನೀನೇ ಕ್ಯಾಮ್ರಾಮನ್ ಅಂತ ಅವಾಗಿಂದ ನಿಂತು. ಆಮೇಲೆ ನಾವು ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಿದ್ವಿ ಜೊತೆಗೆ. ಸೊ ಆಲ್ರೆಡಿ ನಾವು 1-2 ಶಾರ್ಟ್ ಫಿಲಮ್ ಮಾಡಿದ್ವಿ, 1-2 ರಿಲೀಸ್ ಮಾಡಿದ್ವಿ, 1-2 ಬಾಕ್ಸ್ ಆಫೀಸಲ್ಲಿದೆ. ಸೊ ಅಲ್ಲಿಂದ ಪರಿಚಯ. ಉಷಾ ಮೇಡಮ್ ನೀವು ಹೇಳ್ದಂಗೆ ನಾನು ನಿಜವಾಗ್ಲೂ ಆ್ಯಕ್ಟಿಂಗ್ ಕಲಿಯಕ್ಕೆ ಬಂದಿಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಇರೋದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಯಾರಿಗಾನ ಹೆಂಗೆ ಹೇಳ್ಬೋದು ಅಂತ ಅದನ್ನು ಕಲಿಯೋಕ್ಕೋಸ್ಕರ ಬಂದೆ 2 ದಿನನೋ 3 ದಿನನೋ ಅನಿಸುತ್ತೆ. ಸೊ ಆಮೇಲೆ ದೀಕ್ಷಿತ್ ಸರ್. ಸೊ ದೀಕ್ಷಿತ್ ಸರ್ ಈಗ ಮಾತಾಡ್ಸಂಗಿಲ್ಲ, ಆ್ಯಕ್ಚುಲಿ ಫುಲ್ ಫೇಮಸ್ ಅಂತ. ಸೊ ದೀಕ್ಷಿತ್ ಸರು ಅದೇ ನಾವು ಅಂದ್ಕೊಂಡೆ ಫಸ್ಟ್ ಒಂದು ಕತೆ ಅವಾಗ ದಿಯಾ ಆದಮೇಲೆ ಅನಿಸುತ್ತೆ. ದಿಯಾ ಆಗಿದ್ದ ಟೈಮಲ್ಲೇ ನಾನೊಂದು ನರೇಶನ್ ಕೊಟ್ಟಿದ್ದೆ, ಬಟ್ ಅದ್ರಲ್ಲಿ 2 ಇರೋದು. ಸೊ ಆ ಟೈಮಲ್ಲಿ ಅಂದ್ರೆ ನನಗೆ ದೀಕ್ಷಿತ್ ಸರಿಂದ ಒಂದು ಜರ್ನಿ ಇತ್ತು. ಸೊ ಒಂದ್ಸರಿ ನನಗೆ ದಸರಾ ಹಿಂಗಿದೆ ಆ ಪಾತ್ರ ಅಂತ ಗೊತ್ತಿರಲಿಲ್ಲ. ಒಂದ್ಸರಿ ಅವ್ರು ರಿಲೀಸಾಗಿ ಆ ಪಾತ್ರ ನೋಡಿದ್ಮೇಲೆ ಸದ್ಯಕ್ಕೆ ಚಿಕ್ಕ ಸಿನಿಮಾ ಮಾಡೋದು ಬೇಡ, ಒಂಚೂರು ಈ ಲೆವೆಲ್ ಆಫ್ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ದೀಕ್ಷಿತ್ ಸರ್ ಅಪ್ರೋಚ್ ಮಾಡಿದ್ದು. ಸೊ ದೀಕ್ಷಿತ್ ಸರ್ ಇಲ್ಲ ಆಗಲಿಲ್ಲ, ಅವರು ಕತೆ ಕೇಳಿಲ್ಲ ಆಗಿಲ್ಲ, ಕತೆಗೆ ಇಷ್ಟಪಟ್ಟು ಅವ್ರು ಮಾಡಿದ್ದಾರೆ. ನನಗೂ ಒಂದು ಖುಷಿ ಇದೆ ಈ ಕತೆ ಮಾಡಿರೋದಕ್ಕೆ. ಆಮೇಲೆ ಬೃಂದಾ ಮೇಡಮ್ ಸಾರಿ, ಅವತ್ತು ಓಪನಿಂಗಲ್ಲೇ ವೆಯ್ಟ್ ಮಾಡಿಸ್ತಿದ್ದೀನಿ. ಆ್ಯಕ್ಚುಲಿ 1 ಅವರ್ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ ನಾನೇ ಕಲ್ತ್ಬಿಟ್ಟು ಕತೆ ಹೇಳೋಕ್ಕೆ.
ಬಟ್ ಅವರು ಒಂದಿನ ಟೈಮ್ ತೊಗೊಂಡ್ರು ರಿವೆಂಜ್ ಆಗಿ. ಸೊ ಇಷ್ಟಪಟ್ಟು ಮಾಡಿದ್ರು. ಆಮೇಲೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ರು. ಆ್ಯಂಡ್ ಪ್ರಕಾಶ್ ಸರ್ 2 ದಿನ ಸೆಟ್ಟಿಗೆ ಬಂದರು. ಫಸ್ಟ್ 2 ದಿನ ಫೂಟೇಜ್ ನೋಡಿದ್ರು, ಇನ್ನು ಬರಲಿಲ್ಲ ಸೆಟ್ಟಿಗೆ, ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಸೊ ಅದು ಪ್ರಕಾಶ್ ಸರ್ ಅದು. ಈಗ ಔಟ್ಪುಟ್ ನೀವು ನೋಡಿದರೆ ಖುಷಿಯಾಗಿದ್ದೀನಿ ಅಂತ ನಾನು ಅಂದ್ಕೊತಿದ್ದೀನಿ. ಅದು ಬಿಟ್ಟರೆ ಇನ್ನು ಜೂಡಾ ಸರ್ ನಾನು ಆಲ್ಮೋಸ್ಟ್ ಅಲ್ಮೇಲಮಲ್ಲಿ ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ ಆಗಿತ್ತು, ಅಲ್ಲಿಂದಲೂ ಪರಿಚಯ. ಸೊ ಅಲ್ಲಿ ಅದೇ ಆಲ್ಮೋಸ್ಟ್ ನಾವು ವರ್ಕ್ ಮಾಡೋ ಟೀಮಲ್ಲೇ ನಾವೆಲ್ಲ ಟೀಮ್ ಆಲ್ಮೋಸ್ಟ್ ಎಲ್ಲ ಗ್ಯಾದರ್ ಆಗಿರೋದು. ಆ್ಯಂಡ್ ಅಶ್ವಿನ್ ನಾನು ಶಾರ್ಟ್ಸ್ ಎಲ್ಲ ಮಾಡಿದ್ದೆ, ನಾನು ಡೈರೆಕ್ಟರ್. ಆ್ಯಂಡ್ ಶ್ರೇಯಸ್ ನನಗೆ ಪಾಂಡಾಯಿಂದ ಸಿಕ್ಕಿದ್ದು. ಪಾಂಡ ನನಗೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಿತ್ತು, ನಂಗೆ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಶ್ರೇಯಸ್ನ ಪಾಂಡ ರೆಫರ್ ಮಾಡಿದೆ. ನಾನು ಪಾಂಡ ಅನ್ನೋದು ಬರುತ್ತೆ, ಶ್ರೀವತ್ಸ, ಸಾರಿ. ಸೊ ನಮ್ಮ ಸಿನಿಮಾದಲ್ಲಿ ಇನ್ನೊಂದೇನು ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ನಾವು ನೇಮ್ ಇಟ್ಟು ಮಾತಾಡೇ ಇಲ್ಲ, ಎಲ್ಲರೂ ಅವ್ರವ್ರಿಗೆ ಒಂದು ನಿಕ್ ನೇಮ್ ಇದೆ, ಆ ನಿಕ್ ನೇಮಲ್ಲೇ ಮಾತಾಡೋದು. ಶ್ರೀವತ್ಸ ಲಾಸ್ಟ್ ಹುಡುಗು ನೋಡಿ ನಾನು ಪಿಚ್ ಮಾಡಿದ್ದನ್ನ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ ಅಂತ. ಆ್ಯಂಡ್ ವಿನೀತ್ ಬಂದ್ಬಿಟ್ಟು ಮೇಡಮ್ ಕಡೆಯಿಂದ ನನಗೆ ಈ ಥರ ಕ್ಯಾರೆಕ್ಟರ್ ಬೇಕು ಅಂತ ವಿನೀತ್ ನನಗೆ ಸಿಕ್ಕಿದ್ದು. ಅವ್ನು ಇಡೀ ಸಿನಿಮಾ ಒಂದು ಡೈಲಾಗ್ ಇಲ್ಲ, ಇಡೀ ಬಾಡಿ ಶೋ ಮಾಡ್ಕೊಂಡಿರೋದು ಅಷ್ಟೇ. ಸೊ ಇನ್ನು ಮತ್ತೆ ಮೇಡಮ್ ಸಾರಿ ಮೇಘನ ಮೇಡಮ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ನಾನು ಸಿಪ್ಪಲಂಗ್ಲಶ್ರೀ ನಂಗೆ ತುಂಬ ನೆನಪಿದೆ. ನಾವೆಲ್ಲ ಬಿಸಿಲು ಸುತ್ತಾಡ್ಕೊಂಡು ಓಡಾಡಿದ್ದು. ಆಮೇಲೆ ನನಗೇನು ಅವಾಗಿನ ಅಷ್ಟು ಕೆಲಸ ಗೊತ್ತಿರಲಿಲ್ಲ, ಕಲಿತಾ ಇದ್ದೆ ಆ ಥರ. ಆಮೇಲೆ ನೀವು ಹೇಳ್ತಿದ್ರು ಎಷ್ಟೋ ಸರಿ ಒಂದಷ್ಟು ಸಜೆಸ್ಟ್ ಮಾಡಿದ್ದಿಲ್ಲ, ಬಟ್ ಸಿನಿಮಾ ಮಾಡಿದ್ದೆ. ಅದಕ್ಕೆ ನಾನು ಅಷ್ಟು ನಾನು ವರ್ಕ್ ಮಾಡೋ ಟೀಮಲ್ಲಿ ಒಂದು ಸ್ಪೆಷಲ್. ಆ್ಯಂಡ್ ಆಮೇಲೆ ತುಂಬ ಜನ ಇಲ್ಲಿ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಲ್ಲರೂ ನಮ್ಮ ಕುಟುಂಬದ ತನಕ ವರ್ಕ್ ಮಾಡಿದ್ದಾರೆ, ಅಂದರೆ ಎಲ್ಲ ನಮ್ಮ ಸಿನಿಮಾ ಅಂತ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಟೀಮ್. ಸಾಕಷ್ಟು ಜನ ಬಂದಿದ್ದರು. ಮುರಳಿ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಮೇಘ್ನಾ ಅವರಾಗಿರ್ಬೋದು, ವೇಲು ಸರ್ ಆಗಿರ್ಬೋದು, ಸಚಿನ್ ಅವ್ರು ಬಂದಿದ್ದಾರೆ, ಮಂಜು ಸ್ವರಾಜ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಒಬ್ಬರು ಪ್ರೀತಿಯಿಂದ ಸಪೋರ್ಟ್ನ ಅವ್ರಿಗೆ ಬರೋಕ್ಕಾಗಲಿಲ್ಲ. ಸೊ ಒಂದು ಒಂದು ಫೋಟೋ ಮೂಲಕ ವಿಡಿಯೋ ಮೂಲಕ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ನೋಡೋಣ. ಎನಿ ಗೆಸ್ ಯಾರಿರ್ಬೋದಂತ? ಸಿನಿಮಾ ಕೂಡ ಅದ್ಭುತವಾಗಿರುತ್ತೆ ಅಂತ ನಂಬಿಕೆ ಬರ್ತಾ ಇದೆ ಟ್ರೈಲರಿಂದ. ನನಗೆ ಆ್ಯಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಯಾವ ಟೀಮ್ ಅವರು ಮುಖತಃ ಪರಿಚಯ ಇಲ್ಲ, ಆದರೆ ಇಂಡೈರೆಕ್ಟಾಗಿ ನನಗೆ ಪ್ರಕಾಶ್ ಸರ್ ಯಾವಾಗಲೂ ಪರಿಚಯ ಮಾಡೋರಿಲ್ಲ. ಅವರು ಸಿಕ್ತಾಗೆಲ್ಲ ಹೇಗೆ ಅಂತಂದರೆ, ಈ ಮಗುಗೆ ಏನಾದರೂ ಹೊಸದೇನೋ ಒಂದು ಸಿಕ್ತಾಗ ಎಷ್ಟು ಖುಷಿ ಪಡ್ತಾರೋ, ಪ್ರತಿ ಕ್ಷಣಕ್ಕೂ ಪ್ರತಿ ಸಲನೂ ಸಿಕ್ತಾಗೂ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಪ್ರತಿಯೊಬ್ಬರ ಬಗ್ಗೆನೂ ಹೇಳೋರು ನಮಗೆ. ಸೊ ನಿಜ ಹೇಳ್ಬೇಕಂತ ಅಂದರೆ ಪ್ರಕಾಶ್ ಸರಿಂದ ನೀವುಗಳು ಗೊತ್ತಾಯ್ತು, ಮುಖದ ಪರಿಚಯ ಇಲ್ಲ ನನಗೆ ಒಬ್ಬೊಬ್ಬರ ಬಗ್ಗೆ. ಆಮೇಲೆ ನಮಗೆ ಏನಾಗುತ್ತೆ ಅಂದರೆ, ಸಿನಿಮಾ ಅಂತ ಮಾಡೋಕ್ಕೆ ಅಂತ ಹೊರಟಾಗ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಅಥವಾ ಟೆಕ್ನಿಕಲ್ ಟೀಮ್ ಅಂತ ಅಂದಾಗ ಎಲ್ಲೋ ಒಂದು ಚಿಕ್ಕ ಪುಟ್ಟ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರುತ್ತೆ. ಆ್ಯಕ್ಚುಲಿ ಏನಾದರೂ ಆಗಿರ್ಬೋದು ಅದು. ಆ್ಯಕ್ಚುಲಿ ಪ್ರಕಾಶ್ ಸರ್ ಇವತ್ತವರೆಗೆ ಒಂದು ಸಿಂಗಲ್ ಕಂಪ್ಲೇಂಟ್ ಹೇಳಿಲ್ಲ. ನಾನು ಕೇಳಿರೋದು ಹೇಳ್ತಾ ಇದ್ದೀನಿ ನಮ್ಮ ಇಡೀ ಟೀಮ್ಗೆ, ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ಹೇಳಿಲ್ಲ. ಆಮೇಲೆ ಖುಷಿಯಾಗೋದು ಏನು ಹೇಳೋರು ಅಂತಂದರೆ, ಯಾವಾಗ ಹೇಳೋರು, ಸರ್ ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ಸಿಕ್ಕಾಪಟ್ಟೆ ಇದೆ, ಸಿನಿಮಾ ಏನಾಗುತ್ತೋ ಗೊತ್ತಿಲ್ಲ, ಅವ್ರ ಪರಿಶ್ರಮ ಎಷ್ಟಿದೆ ಅಂತ ಅಂದರೆ ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ. ಒಬ್ಬ ಪ್ರೊಡ್ಯೂಸರ್ ಈ ಮಾತನ್ನ ರಿಲೀಸು ಮುಂಚೆ ಹೇಳ್ತಾರೆ ಅಂತಂದರೆ ಇಮ್ಯಾಜಿನ್ ಮಾಡಿಕೊಡ್ರಿ, ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಂದು. ಅದು ನಿಮ್ಮ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಹೇಳೋರು ನಮಗೆ, ಸರ್ ನಾವು ಇದೇನೇ ಮಾಡೋಲ್ಲ ಸರ್, ಅವರು ಯಾವಾಗ ನೋಡಿದ್ರು ಸಿನಿಮಾ 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 ಅಂತಾರೆ ಅಂತ ಅಂದ್ಕೊಂಡು ನಾನು ಈ ಪುಣ್ಯಾತ್ಮನ ಯಾವಾಗಲೂ ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಇವತ್ತು ಸಿಕ್ಕಿದೆ, ಅವಕಾಶ ಸಿಕ್ಕಿ ನೋಡ್ತಾ ಇದ್ದೀನಿ. ಆಮೇಲೆ ಅಭಿಷೇಕ್ ಕಾಸರಗೋಡು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಒಳ್ಳೆ DOP. ನಿಮ್ಮ ಬಗ್ಗೆ ಪ್ರಕಾಶ್ ಸರ್ ಹೇಳೋ ಮುಂಚೆನೂ ಕೇಳಿದ್ದೀವಿ, ನಿಮ್ಮ ಬಗ್ಗೆ ಒಳ್ಳೆಯದಾಗಲಿ. ಇನ್ನು ದೀಕ್ಷಿತ್ ಸರ್ ನಿಮ್ಮ ಬಗ್ಗೆ ಅಂತೂ ಪ್ರಕಾಶ್ ಸರ್ ಬಿಡಿಸ್ತಿದ್ದ. ಆ್ಯಕ್ಚುಲಿ ಅವರು ಹೇಳೋರು ಯಾವಾಗಲಾದ್ರು, ಸರ್ ಮತ್ತೆ ಸಿನಿಮಾ ಯಾವಾಗಲೂ, ಸರ್ ದೀಕ್ಷಿತ್ ಒಪ್ಪಿದ್ರೆ ಮಾಡ್ಬೇಡ ಸರ್, ಯಾವುದಾದ್ರೂ ಇನ್ಯಾರು ಬಂದಿರ್ತಾರೆ ಹೇಳಿ, ಸರ್ ಅದು ಯಾವುದೋ ಒಂದು ಕತೆ ಕೇಳಿದೆ, ದೀಕ್ಷಿತ್ ಒಪ್ಪಿಟ್ರೆ ಮಾಡ್ಬಿಡೋಣ ಸರ್. ಮೇ ಬಿ ನೀವು ಎಲ್ಲ ಕಾಲ್ಶೀಟನ್ನು ಪ್ರಕಾಶ್ ಸರ್ಗೆ ಈಗಲೇ ಮೀಸಲಾಗಿ ಇಟ್ಕೊಡ್ರಿ. ಆ್ಯಕ್ಚುಲಿ ಅವ್ರ ಬಾಯಲ್ಲಿ ಯಾವ ಹೀರೋಗಳ ಹೆಸರು ನಾನು ಮೀಟ್ ಆದಾಗಿಂದನೂ ಕೇಳಿಲ್ಲ. ಆ್ಯಕ್ಚುಲಿ ಯಾರು ಏನಾದ್ರು ಹೇಳಿ
ದೀಕ್ಷಿತ್ ಒಪ್ಪಿಟ್ರೆ ಇದು ಅಂತ ಅಷ್ಟು ಆ್ಯಕ್ಚುಲಿ ಒಬ್ಬ ಹೀರೋ ಒಂದು ಪ್ರೊಡ್ಯೂಸರ್ಗೆ ಅಷ್ಟು ಇಷ್ಟ ಆಗೋದಿದೆಯಲ್ಲ ಅದು ಸುಲಭದ ಮಾತು ಆ್ಯಕ್ಚುಲಿ. ಸೊ ಆಮೇಲೆ ನಿಮ್ಮ ಬಗ್ಗೆ ನಾನು ಮುಂಚೆನೂ ಕೇಳಿದ್ದೇನೆ ಆ್ಯಕ್ಚುಲಿ, ಪ್ರಕಾಶ್ ಸರ್ ಹೇಳೋ ಮುಂಚೆನೂ ನಿಮ್ಮ ಡೆಡಿಕೇಶನ್ನು ಎಸ್ಪೆಷಲಿ ಲೈಕ್ ದಿಯಾ ಡೈರೆಕ್ಟರಿಂದ ನಿಮ್ಮ ಬಗ್ಗೆ ಯಾರ ಹತ್ರ ಕೇಳ್ತೀನೋ ಇಂಡಸ್ಟ್ರಿನಲ್ಲಿ ಎಲ್ಲರೂ ಸಿಕ್ಕಾಬಿಟ್ಟೆ, ಅದು ಪಾಸಿಟಿವ್ ಅಲ್ಲ, ಪಾಸಿಟಿವ್ ಪ್ಲಸ್ ಹೇಳ್ತಾರೆ ನಿಮ್ಮ ಬಗ್ಗೆ ಆ್ಯಕ್ಚುಲಿ. ಅಷ್ಟು ಡೆಡಿಕೇಶನ್ನು, ಅಷ್ಟು ಹಂಬಲ್ನೆಸ್ಸು, ಇವಾಗಲೂ ಅದೇ ಲೈಕ್ ಈಗ ಅಷ್ಟು ದೊಡ್ಡ ಸಿನಿಮಾಗಳು ಮಾಡಾದ್ಮೇಲೆ ಕೂಡ ಈ ಹಂಬಲ್ನೆಸ್ ಇದೆ ಅಂತ ಅಂದರೆ ನಾವು ಇನ್ನು ಪ್ರಕಾಶ್ ಸರ್ ಹತ್ರ ಹೇಳ್ಬೇಕು, ದೀಕ್ಷಿತ್ ಅವ್ರ ಕಾಲ್ ಶೀಟ್ ಸಿಕ್ಬಿಟ್ರೆ ಸಿನಿಮಾ ಮಾಡಬೇಡ ಅಂತ. ಏನು ಮೇಡಮ್ ನಿಮ್ಮ ಬಗ್ಗೆ ನಾವು ಕೇಳಿದ್ವಿ ಆ್ಯಕ್ಚುಲಿ. ಸೊ ಹೀಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಯೂಶಲಿ ಹೀರೋಯಿನ್ ಅಂತ ಅಂದ ತಕ್ಷಣ ಫಸ್ಟು ನಿಮ್ಮ ಬಗ್ಗೆ ಮಾತಾಡೋರು ಆ್ಯಕ್ಚುಲಿ. ಸೊ ಚೆನ್ನಾಗಿ ಮಾಡಿದ್ದೀರಾ. ಸೊ ಒಂದು ವಿಶೇಷವಾದ ಪಾತ್ರ ಆ್ಯಕ್ಚುಲಿ. ಸೊ ಯೂಶಲಿ ಲೈಕ್ ಈ ಥರದ ಪಾತ್ರಗಳನ್ನ ಹೀರೋಯಿನ್ಸು, ಅದರಲ್ಲೂ ಗ್ಲಾಮರ್ ಹೀರೋಯಿನ್ಸ್ಗಳು ಕೊಡೋದು ಒಂದು ಮಟ್ಟಕ್ಕೆ ಅವ್ರು ಹೇಳ್ದಂಗೆ ಒಂದಿನ ಟೈಮ್ ತಗೋತೀನಿ ಅಂದಿದ್ದಕ್ಕೆ ಬರ್ತೀನಿ. ಇನ್ನು ವೇಲು ಸರ್ ಬಗ್ಗೆ ನಾನು ಏನು ಹೇಳಿದೆ ಆ್ಯಕ್ಚುಲಿ, ಅವರು ಎಲ್ಲ ಹೊಸಬ್ರಿಗೆ, ಹೊಸ ತಂಡಗಳಿಗೆ ಅಥವಾ ಸಿನಿಮಾಗೆ ಪ್ರೋತ್ಸಾಹದಾಯಕರವರು. ಸರ್ ಒಳ್ಳೆಯದಾಗಲಿ ಸರ್. ಆ್ಯಕ್ಚುಲಿ ನಿಮ್ಮಿಂದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದು ಮೊದಲನೇ ಚೆಕ್ ಬಂದಿದೆ, ಒಳ್ಳೆಯದಾಗಲಿ ಪ್ರಕಾಶ್ ಸರ್ಗೆ. ಇನ್ನು ಉಷಾ ಮ್ಯಾಮ್, ನಿಮ್ಮ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಕೆಲಸ ಮಾಡಿದ್ದೆ ನಾನು ಆ್ಯಕ್ಚುಲಿ. ಶ್ರೀ ಕ್ಷೇತ್ರ ಕೈವಾರ ತಂದೆ ಅಂತ ಒಂದು ಸ್ಕಡಿಲ್ ಕೆಲಸ ಮಾಡಿದೆ ನಾನು. ಸೊ ಅದಾದಮೇಲೆ ಲೈಕ್ ನೆಕ್ಸ್ಟ್ ಸ್ಕಡಿಲ್ ಬರೋ ಅಷ್ಟೊತ್ತಿಗೆ ನಾನು ಶಿಶಿರ ಸಿನಿಮಾ ನಂದು ಟೇಕ್ ಆಫ್ ಆಗ್ತಿತ್ತು, ಆ ಕಾರಣಕ್ಕೆ ನಾನು ಮಾಡೋಕ್ಕಾಗಿಲ್ಲ, ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಮೇಘನ ನಿಮ್ಮ ಬಗ್ಗೆ ನಾನು ಇವತ್ತು ಅನೀಶ್ ಸಿಕ್ಕಾಪಟ್ಟೆ ಹೇಳ್ತಾರೆ. ಅನೀಶ್ ನಾನು ಒಳ್ಳೆ ಫ್ರೆಂಡ್ಸು, ಅದರಿಂದ ಜರ್ನಿ ಬಗ್ಗೆ ಹೇಳಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್, ಬಿಕಾಸ್ ನೀವಿದ್ರೆ ಅದೇನೋ ಒಂಥರ ಎನ್ವೈರ್ಮೆಂಟ್ ಫುಲ್ ಪಾಸಿಟಿವ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ಪಾರ್ಟ್ ಆಫ್ ಮೈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮ್ ಇಸ್ ಹಿಯರ್. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಹಾಗೆಯೇ ಆಲ್ ದ ವೆರಿ ಬೆಸ್ಟ್. ರೋರಿಂಗ್ ಸ್ಟಾರ್, ನಮ್ಮ ಲವ್ಲಿ ಸ್ಟಾರ್ ಮೇಘ್ನಾ ಅವರು ಎಲ್ಲರೂ ಬಂದು ನಮಗೆ ಆಲ್ ದ ಬೆಸ್ಟ್ ಹೇಳಿ ಹೋಗಿದ್ದಾರೆ, ಅವ್ರ ವಿಶಸ್ ತಿಳಿಸಿ ಹೋಗಿದ್ದಾರೆ. ಫಸ್ಟಿಗೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಿನ್ನೆ ನಾನು ಆ್ಯಕ್ಚುಲಿ ಮಾರುತ ಪ್ರೆಸ್ ಮೀಟ್ ಇತ್ತು, ಅಲ್ಲಿ ಎಲ್ಲ ಮೀಡಿಯಾದವ್ರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನನಗೆ ಯಾರಾದರೂ ಯಾರು ನಿಮ್ಮ ಕಾಂಪಿಟಿಷನ್ನು ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟಿಷನ್ನು ಅಂತ ಹೇಳ್ಕೊತೀವಲ್ಲ, ಹಾಗೆ ಹೇಳ್ತಾ ಇದ್ದೆ. ಐ ಗೆಸ್ 21ಕ್ಕೆ ಅದೆಲ್ಲೋ ಒಂದು ಕಡೆ ಸತ್ಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಂದೇ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾ ಪ್ರೀತಿಯಿಂದ, ತುಂಬಾ ದೃಢ ನಿರ್ಧಾರದಿಂದ, ಇಲ್ಲ ಈ ಸಿನಿಮಾ ಫಾರ್ ಶೋರ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ, ಇದರಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ, ಜನರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ ಮೇಲೆ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂಥ ಆ ಯೋಚನೆ ಏನಿರಲ್ಲ ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗಿಗೆ 1 hour ಲೇಟಾಗಿ ಬಂದರು ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಅಫ್ಕೋರ್ಸ್ ಸ್ಟ್ರಾಂಗ್ ರೀಸನ್ ಇದೆ, ಬಟ್ ಆ ಟೈಮಲ್ಲಿ ನಾನು ಯೋಚನೆ ಏನು ಮಾಡಿದ್ದು, ಇಷ್ಟು ಲೇಟಾಗಿ ಬಂದಿದ್ದಾರೆ, ಟೈಮ್ ಸೆನ್ಸ್ ಇಲ್ಲ, ಈ ಸಿನಿಮಾ ಅಂತೂ ನಾನು ಮಾಡಲ್ಲ, ಇವ್ರ ಜೊತೆ ಅಂತೂ ಕೆಲಸ ಮಾಡಲ್ಲ ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ. ಅದ್ರ ಜೊತೆಗೆ ಅವ್ರೇನು ಹೇಳ್ತಾ ಇದ್ರು, ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರನ ಹೋಗ್ತಾ ಇದ್ವಿ ಅಂತ. ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದೆನ್ ಇನಫ್ ಟು ಜಡ್ಜ್ ಯೋರ್ ಟ್ಯಾಲೆಂಟ್ ಆ್ಯಂಡ್ ಯೋರ್ ಲೈನ್ ಆಫ್ ವರ್ಕ್. ನಿಮ್ಮದು ಐ ಗೆಸ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್, ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋನ ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ, ತುಂಬ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಆ್ಯಂಡ್ ಈಗ ಡೈರೆಕ್ಷನ್ ಅಂತ ತಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ನಾನು ಅನ್ಕೊಂತೀನಿ. ಐ ಗೆಸ್ ಅದು ಜನರಿಗೆ 21ಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಇಲ್ಲಿನ ತನಕದ ನನ್ನ ಬೆಸ್ಟ್ ಫಿಲ್ಮ್ ಆ್ಯಂಡ್ ಬೆಸ್ಟ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಎಲ್ಲರ ಬಗ್ಗೆನೂ ಅಫ್ಕೋರ್ಸ್ ಹೇಳಲೇಬೇಕು. ಅಭಿ ಸರ್ ನಮ್ಮದು ಸೆಟ್ಟಲ್ಲಿ ಅಭಿಷೇಕ್ ಅಂತ ಯಾರು ಇರ್ತಾರಲ್ಲ, ಈಗ ತುಂಬಾ ಕಾಮ್, ತುಂಬಾ ಪೇಷಂಟ್ ಅಂತ ಅನ್ಕೊತೀನಿ. ಅವ್ರ ಕೆಲಸದ ಮುಖಾಂತರ ತಮ್ಮ ಟ್ಯಾಲೆಂಟನ್ನು ತೋರಿಸುವಂಥವ್ರು.
ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸೋ ಕಾಮ್ ಆನ್ ಸೆಟ್. ಅಂದರೆ ಇಷ್ಟೊಂದು ಜನರನ್ನ ಇಟ್ಕೊಂಡು ನೀವು ಒಂದೇ ಫ್ರೇಮಲ್ಲಿ ನಿಲ್ಲಿಸಿ ಅಭಿಷೇಕ್ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಐ ಗೆಸ್ ಅದು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೀವಷ್ಟು ಕಾಮಾಗಿ ಇದ್ದಿದ್ದಕ್ಕಾಗಿ ನಾವು ನಮ್ಮ ಬೆಸ್ಟನ್ನು ಕೊಡೋಕ್ಕಾಯಿತು ಸಿನಿಮಾದಲ್ಲಿ. ದೀಕ್ಷಿತ್, ನಮ್ಮ ಕನಕ, ನಮ್ಮ ಟೈಗರ್, ನಿಮ್ಮ ಬಗ್ಗೆ ಏನು ಹೇಳೋದು? ನಿಮ್ಮ ಕೆಲಸದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಟಿಪ್ಪಣಿ ಬರಿಬೇಕಾಗುತ್ತೆ. ವಿ ಆಲ್ ಆರ್ ಬಿಗ್ ಫ್ಯಾನ್ ಆಫ್ ಯು ಆ್ಯಂಡ್ ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಗೊತ್ತಾಯಿತು ಜನರಿಗೆ ಏನಕ್ಕೆ ಇಷ್ಟೊಂದು. ನಾನು ಆ್ಯಕ್ಚುಲಿ ಅಭಿಷೇಕ್ ಸರು ಸ್ಟಾರ್ಟಿಂಗಲ್ಲಿ ಸರ್ ಹೀರೋ ಯಾರು ಅಂತ ಕೇಳಿದಾಗ ದೀಕ್ಷಿತ್ ಶೆಟ್ಟಿ ಅಂತ ಅಂದರು. ಆ್ಯಂಡ್ ಐ ಸೆಡ್ ದೀಕ್ಷಿತ, ಈ ಕ್ಯಾರೆಕ್ಟರ್ ಇಷ್ಟೊಂದು ಎಕ್ಸಾಜುರೇಟೆಡ್ ಇದೆ ಅಲ್ಲ, ಅಷ್ಟೊಂದು ಲೈಕ್ ಔಟ್ ದೇರ್, ಎಲ್ಲೂ ಸ್ವಲ್ಪನೂ ಅಡ್ಡಕ್ಕೆ ಇಲ್ಲ ಏನಿಲ್ಲ, ಅಷ್ಟೊಂದು ಜೋರಾಗಿ ಮಾತಾಡಬೇಕು, ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಬೇಕು. ದೀಕ್ಷಿತನ ನಾವು ಯೂಶ್ವಲಿ ಹೇಗೆ ಸ್ಕ್ರೀನ್ ಮೇಲೆ ನೋಡಿದ್ದೀವಿ ಅಂತಂದರೆ ತುಂಬಾ ಬಾಯ್ಸ್, ತುಂಬಾ ಸೀರಿಯಸ್, ತುಂಬಾ ಮೆಚೋರ್ಡ್ ಆದಂಥ ರೋಲ್ಸ್ ಮಾಡಿದ್ದಾರೆ. ಡೆಡ್ ಅಪೋಸಿಟ್ ರೋಲ್ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಸಲೀಸಾಗಿ, ನಾನು ಇನ್ಫ್ಯಾಕ್ಟ್ ಸಾರಿ ಸಲೀಸಾಗಿ ಅಂತ ಹೇಳಿದ್ದಕ್ಕೆ, ಇನ್ಫ್ಯಾಕ್ಟ್ ಬೆಳಿಗ್ಗೆ ಶಾರದಾ ಮ್ಯಾಮ್ ಜೊತೆಗೆ ಮಾತಾಡ್ತಾ ಇದ್ವಿ, ಆಗ ನಾನು ತುಂಬ ಸಲೀಸಾಗಿ ರಾಬರಿ ಮಾಡಿದ್ದಾರೆ ಅಂತಂದೆ. ಅದಕ್ಕೆ ಅವರಂದ್ರು ಇಲ್ಲ, ಸಲೀಸಾಗಿ ಕಾಣಿಸ್ಬೇಕು ಅಂತಂದರೆ ಅದ್ರ ಹಿಂದ್ಗಡೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ ಯಾರಿಗೂ ಕಾಣಿಸಲ್ಲ ಅಂತ. ಆ್ಯಂಡ್ ದಟ್ ಈಸ್ ಸೋ ಟ್ರೂ. ಐ ಗೆಸ್ ಅವ್ರ ಥರ ಉಷಾ ಮ್ಯಾಮ್ ಹೇಳ್ದಂಗೆ ನಾವು ಹೋಲ್ ಶೂಟಿಂಗ್ ಟೈಮಲ್ಲಿ ಅವ್ರು ಐ ಗೆಸ್ ನಿದ್ರೆನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಆ್ಯಂಡ್ ಈಗ ಕೂಡ ನಿದ್ರೆ ಮಾಡಲ್ಲ. ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ. ಅವ್ರ ಫಾರ್ಮುಲಾ ನಾವು ಕೂಡ ತಿಳ್ಕೊಬೇಕು. ಆ್ಯಂಡ್ ನೀವು ಐ ಗೆಸ್ ಆ ಕನಕನ ಪಾತ್ರ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ದೀಕ್ಷಿತ್. ದ ವೇ ಐ ಹ್ಯಾವ್ ಲವ್ಡ್ ಯೋರ್ ಪರ್ಫಾರ್ಮೆನ್ಸ್, ಪೀಪಲ್ ವಿಲ್ ಲವ್ ಇಟ್. ಆ್ಯಂಡ್ ಅಭಿ ಸರ್ ಅದನ್ನು ಅಷ್ಟು ಬ್ಯೂಟಿಫುಲಿ ಐ ಗೆಸ್ ಬರೆದಿದ್ದಾರೆ ಆ ಕ್ಯಾರೆಕ್ಟರ್ನ. ಆ್ಯಂಡ್ ಅವರಿಗೆ ಅಂಥದ್ದೇ ಒಂದು ಆ್ಯಕ್ಟರ್ ಸಿಕ್ಕಿದ್ದಾರೆ ಅದನ್ನು ನಿಭಾಯಿಸೋದಕ್ಕೆ. ದಟ್ ಈಸ್ ವೈ ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟುಡೇ. ಆ್ಯಂಡ್ ಆಲ್ಸೋ ವೆನ್ ಐ ಸೇ ದಿಸ್ ಸೆಂಟೆನ್ಸ್, ಐ ಗೆಸ್ ಇಟ್ ಈಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್. ಸರ್, ಐ ರಿಯಲಿ ಲೈಕ್ ಯು. ನೀವು ಯಾವತ್ತೂ ನಗ್ನಗ್ತಾ ಇರ್ತಾರೆ ನನ್ನ ಥರನೇ. ಐ ಲವ್ ಹಿಮ್. ಏನೇ ಹೇಳಿ ಸರ್ಗೆ ಕಾಲ್ ಮಾಡಿ ಅಥವಾ ಏನಾದರೂ ಮೀಟಿಂಗ್, ಸರಿ ಮಾಡೋಣ ನಾನೇನೋ ಫುಲ್ ಟೆನ್ಷನಲ್ಲಿ ಏನಾದರೂ ಮಾಡೋಣ ಮೇಡಮ್ ಮಾಡೋಣ. ಅಭಿ ಸರ್ ಹೇಳ್ದಂಗೆ ನಮ್ಮ ಸಿನಿಮಾಗೆ ಏನು ಬೇಕಿತ್ತಲ್ಲ, ಇವತ್ತು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಜೊತೆಗೆ ನಾವೀಗ ನಿಂತಿದ್ದೀವಿ, ನಿಮ್ಮ ಮುಂದೆ ಈ ಔಟ್ಪುಟ್ ಕೊಟ್ಟಿದ್ದೀವಿ ಅಂತಂದರೆ ಅದು ಸಾಧ್ಯ ಆಗಿರೋದು ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್ ಇಂದಾಗಿ. ಆ್ಯಂಡ್ ನಮ್ಮ ಟೀಮ್ ಐ ಗೆಸ್ ಎಲ್ಲರೂ ತುಂಬ ನಗ್ನಾಗ್ತಾ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನೀವೊಂದು ಹಿರಿಯರು ನಮ್ಮ ಜೊತೆಗೆ ನಿಂತಿರೋದು ನಮ್ಗೆ ತುಂಬಾ ಒಂದು ಆನೆ ಬಲ ಬಂದಂಗಾಗಿದೆ. ಆ್ಯಂಡ್ ಯಾವತ್ತೂ ಬಂದು ಇಷ್ಟೊಂದು ಒಳ್ಳೆ ಮಾತಾಡ್ತೀರಾ ನಮ್ಮ ಚಿತ್ರತಂಡದ ಬಗ್ಗೆ ಆಗಿರಲಿ, ಎಲ್ಲರ ಬಗ್ಗೆ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿ ಬಗ್ಗೆ ಕೂಡ ಐ ಹರ್ಡ್ ಫ್ರಮ್ ಯು ದ್ಯಾಟ್ ತುಂಬ ಚೆನ್ನಾಗಿ ಬಂದಿದೆ, ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನೀವು ಹೇಳುವಾಗ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನೀವು ತುಂಬ ಮೂವೀಸನ್ನ ನೋಡಿದವರು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ನಿಮ್ಮಿಂದ ಇಂಥ ಮಾತುಗಳು ಬಂದಾಗ ಐ ಗೆಸ್ ಅದು ನಮಗೆ ಆ್ಯಸ್ ಐ ಸೆಡ್ ಆನೆ ಬಲ ಕೊಡುತ್ತೆ. ಉಷಮ್ಮ ಎಲ್ಲರನ್ನೂ ಮಕ್ಕಳ ಥರ ನೋಡಿಕೊಂಡು ನಮಗೆಲ್ಲ ಅಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ರಾಬರ್ಸು, ಅಶ್ವಿನು, ಶ್ರೇಯಸ್, ಶ್ರೀ, ವಿನೋದ್ ಎಲ್ಲರಿಗೂ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್. ಆ್ಯಂಡ್ ನಾವು ಎಷ್ಟು ಐ ಗೆಸ್ ಶೂಟಿಂಗ್ ಮಾಡುವಾಗ ಫನ್ ಮಾಡಿದ್ದೀವೋ, ಫನ್ ಸ್ವಲ್ಪ ಕಮ್ಮಿನೇ ಮಾಡಿದ್ದೀವಿ, ಅಷ್ಟೊಂದು ಹೇಳ್ಬಾರ್ದು ಅಲ್ವಾ, ಇಲ್ ಬಿ ರಾಂಗ್. ಬಟ್ ಮನೆ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ ತುಂಬಾ. ಅಫ್ಕೋರ್ಸ್ ನಾನು ಕಷ್ಟನೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅದರಲ್ಲಿ ತುಂಬ ಶ್ರಮ ಇರುತ್ತೆ. ಆ ಶ್ರಮನ ಎಲ್ಲ ತಂಡದವರು ಮಾಡ್ತಾರೆ. ಆ್ಯಂಡ್ ಐ ಗೆಸ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಒಂದು ಸೂಪರ್ ಎಂಟರ್ಟೈನಿಂಗ್ ಸಿನಿಮಾ. ನೀವೇನು ದುಡ್ಡನ್ನು ಖರ್ಚು ಮಾಡಿ ಚಿತ್ರಮಂದಿರಕ್ಕೆ ಬರ್ತೀರಲ್ಲ, ಆ ದುಡ್ಡಿಗೆ ಮೋಸ ಆಗಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳಬಲ್ಲೆ. ಆ್ಯಂಡ್ ನಿಮಗೆ ಟ್ರೇಲರ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸಿನಿಮಾ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು 30-35 ಜನ ನಿಮಗೆ ಈ ಟ್ರೇಲರ್ ಏನು ಇದೆಲ್ಲ ಚಿಕ್ಕ ತುಣುಕು ಮಾತ್ರ, ನಮ್ಮ ಸಿನಿಮಾದ ಚಿಕ್ಕ ತುಣುಕು. ನಿಮಗೆ ಇನ್ನೂ
ಒಂದು ದೊಡ್ಡ ವರ್ಲ್ಡ್ ಇದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ದೊಡ್ಡ ವರ್ಲ್ಡ್ ನಿಮಗೆ 21ಕ್ಕೆ ಕಾಣಿಸುತ್ತೆ. ನಾವಿಲ್ಲಿ ನಿಮಗೆ ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಜನ ಕಾಣಿಸ್ತಿದ್ದೀವಿ ಅಷ್ಟೇ. ನಾನು ಮುಂಚೆನೇ ಹೇಳ್ದಂಗೆ ಒಂದು ದೊಡ್ಡ ತಾರಾಂಗಣ ಇದೆ. ಒಂದು 30-35 ಜನ ಒಟ್ಟಿಗೆನೆ ನಾವು ಸ್ಕ್ರೀನ್ ಮೇಲೆ ಇದ್ದೀವಿ. ತುಂಬಾನೇ ರಿಚ್ ಆಗಿ ಅಭಿ ಅವರು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯನ್ನ ಶೂಟ್ ಮಾಡಿದ್ದಾರೆ. ಅಂಡ್ ಐ ಹೋಪ್ ಯು ವಿಲ್ ಲೈಕ್ ದಿಸ್ ಸಿನಿಮಾ. ಐ ಜಸ್ಟ್ ನೋ ದಟ್ ಯು ವಿಲ್ ಲೈಕ್ ದಿಸ್ ಸಿನಿಮಾ. ಸೊ 21 ನವೆಂಬರ್ಗೆ ಚಿತ್ರಮಂದಿರದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಎಲ್ರಿಗೂ ನನ್ನ ನಮಸ್ಕಾರ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡಬೇಕು, ಅಲ್ಲಿ ಯಾರೋ ದೊಡ್ಡ ಕಾರಲ್ಲಿ ಬರ್ತಾರೆ, ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಪರ್ಫ್ಯೂಮ್ ಹಾಕೋತೀರ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಥ್ಯಾಂಕ್ಸ್ ಹೇಳೋದನ್ನು ತುಂಬ ಕಮ್ಮಿ ಹೇಳ್ತೀನಿ, ಯಾಕಂದರೆ ಸಕ್ಸಸ್ ಮೀಟ್ ಆಗುತ್ತೆ ಅನ್ನುವ ಭರವಸೆಯಲ್ಲಿದ್ದೀನಿ. ಸೊ ಹಾಗಾಗಿ ಸಕ್ಸಸ್ ಮೀಟಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಂಥ ಅತಿಥಿಗಳು ಶ್ರೀ ಮುರಳಿ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಆ್ಯಂಡ್ ಮೇಘನಾ ಗಾಂವ್ಕರ್ ಮೇಡಮ್ ಆಗಿರ್ಬೋದು. ಶ್ರೀ ಮುರಳಿ ಸರ್ ಹೇಳ್ತಿದ್ರು ರಂಗಿತರಂಗ ಟ್ರೈಲರ್ನ ರಿಲೀಸ್ ಮಾಡಿದರು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದರು ಅಂತ. ನನ್ನ ಮೊದಲನೇ ಸಿನಿಮಾ ದಿಯಾ ಟ್ರೈಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ರು. ಸೊ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ. 2 ಆಗಿವೆ, 3ನೇದು ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೆದಾಗೆಲ್ಲ ತುಂಬ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ. ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ, ಬರಲ್ಲ, ಆಗುತ್ತೆ, ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥ ನಟರು ಆ್ಯಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಆ್ಯಂಡ್ ಥ್ಯಾಂಕ್ ಯು ಮೇಘನಾ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಾವು ಹೇಳೋದೇನಿಲ್ಲ, ನೀವು ಹೇಳಬೇಕು. ಸೊ ಟ್ರೈಲರ್ ನೋಡಿದ್ದೀರಾ, ನಿಮಗೆಲ್ಲ ಏನು ಅನ್ನಿಸ್ತು? ಥ್ಯಾಂಕ್ ಯು. ಸೊ ಏನೋ ಸ್ವಲ್ಪ ಇಲ್ಲಿ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ. ಇಷ್ಟ ಆಗಿಲ್ವ ಟ್ರೈಲರ್? ಇಷ್ಟ ಆಯ್ತಾ ಟ್ರೈಲರ್? ಎಸ್, ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ. ಯಾಕಂದರೆ ನಮ್ಮ ಜೊತೆ 7 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. 6 ಸಿನಿಮಾ, ನಮ್ಮದು 7ನೇದು. ಸೊ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು? ಸಾಕಷ್ಟು ಕಾರಣಗಳಿವೆ. ಮೊದಲನೇದು ಉಷಾಮ್ಮ ಹೇಳಿದಾಗೆ, ಆ್ಯಂಡ್ ಅದರಲ್ಲಿ 7 ವರ್ಷದ ಮಗುವಿಂದ 70 ವರ್ಷದ ತನಕ ಇದ್ರು, ಆ್ಯಂಡ್ ಎಲ್ಲರೂ ನಿದ್ದೆಗೆಟ್ಟು ಕೆಲಸ ಮಾಡ್ತಾ ಇದ್ರು. ಸಿನಿಮಾ ಸ್ಟುಡಿಯೋಸ್ ಆ ಥರದೊಂದು ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂಥ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಆ ದಿನ ಬಂದಾಗ, ಆ ಕೆಲಸ ನಡೀತಿರುವಾಗ, ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಕೂಡ ಆ ಯಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ. ಸೊ ಅಂಥ ಪ್ಯಾಷನೇಟ್ ಇರುವಂಥ ಡೈರೆಕ್ಟರು ಇಂಡಸ್ಟ್ರಿ ಬೇಕು. ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ, ಇದೇ ಥರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ. ಸೊ ಅಂಥ ನಿರ್ದೇಶಕರ ಅಗತ್ಯ ನಮಗಿದೆ. ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು, ನೋಡಬೇಕು ನೀವೆಲ್ಲರೂ. ಆ್ಯಂಡ್ 3ನೇದು, ಇಡೀ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾವ ಸಿನಿಮಾಗಳು ಆಗುತ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಸಿನಿಮಾ ಮಾಡಬೇಕು ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂಥ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು, ಅವರಿಗೋಸ್ಕರ. ಯಾಕಂದರೆ ರಂಗಿತರಂಗ, ಅವನೇ ಶ್ರೀಮನ್ನಾರಾಯಣ, ಪ್ರತಿ ಸಿನಿಮಾಗಳು ಬೇರೆ ಬೇರೆ. ಆ್ಯಂಡ್ ಯಾರು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ದಿರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು. ಈ ಸಿನಿಮಾ ಗೆದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ, ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ. ಅವ್ರು ಸಿನಿಮಾ ಮಾಡ್ತಾ ಹೋಗ್ತಾರೆ. ಮೋಸ್ಟ್ ನಮ್ಮೆಲ್ಲರಿಗೂ ಕೆಲಸ ಸಿಗುತ್ತೆ, ನಾವೆಲ್ಲರೂ ಮತ್ತೆ ಸಿಗ್ಬೋದು. ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದರೆ ಈ ಸಿನಿಮಾ ನೀವೆಲ್ಲರೂ ನೋಡಲೇಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ, ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಸಿನಿಮಾ ಜೊತೆಗೆ, ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ. ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ 1.5 ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು. ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು. ಆ್ಯಂಡ್ ಇದು ತೀರಾ ಆಪೋಸಿಟ್, ಒಂದು ಹ್ಯೂಮರ್ ಸಿನಿಮಾ, ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಸಿನಿಮಾ. ನಾನು ಹಿಂದೆಂದೂ ಮಾಡದಿರುವಂಥ ಪಾತ್ರನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದ್ದೀರಾ, KTM ನೋಡಿದ್ದೀರಾ, ಒಂದಿಷ್ಟು ಜನ ಬ್ಲಿಂಕ್ ನೋಡಿದ್ದೀರಾ. ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಅಂದರೆ ದಿಯಾ ರಿಲೀಸ್ ಆದಾಗ, ಓ ಒಳ್ಳೆ ಸಿನಿಮಾ, ಕೋವಿಡ್ ಬಂದ್ಬಿಡ್ತು, OTTಲಿ ನೋಡಿದ್ವಿ, ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಅಂತ. ಓಕೆ, KTM ಬಂದಾಗ, ಓ ಒಳ್ಳೆ ಸಿನಿಮಾ, ಚೆನ್ನಾಗಿದೆ, ನೋಡಿ ಭಾಳ ಇಷ್ಟ ಆಯ್ತು ನಮಗೆ, ಆದರೆ ತುಂಬ ಥಿಯೇಟ್ರ್ಗಳಲ್ಲಿ ಇರಲಿಲ್ಲ ಅಂತ.
ಆ್ಯಂಡ್ ಬ್ಲಿಂಕ್ ಸಿನಿಮಾ ಬಂದಾಗ ಹೀಗೆ ಪ್ರಮೋಷನ್ ಕಮ್ಮಿ ಆಯಿತು, ಅದ್ಭುತವಾದ ಸಿನಿಮಾ ಓ ಟಿ ಟಿಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗಲ್ಲಿತ್ತು, ಸುಮಾರು ತಿಂಗಳ ಕಾಲ ಟ್ರೆಂಡಿಂಗಲ್ಲಿತ್ತು ಆ ಸಿನಿಮಾ. ಸೊ ನೀವು ಪ್ರತಿ ಸಿನಿಮಾನ ಓ ಟಿ ಟಿಲೇ ನೋಡ್ತಾ ಇದ್ದರೆ ಪ್ರಾಬಬ್ಲಿ ಮುಂದೆ ನಾನು ಈ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದರೆ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ. ಆದರೆ ಬೇರೆ ಥರದ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬರಲಿಲ್ಲ ಅಂತಂದರೆ ಆ ಬೇರೆ ಥರದ ಸಿನಿಮಾ ಆಗಲ್ಲ. ಯಾಕಂದರೆ ಬೇರೆ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕೇನೋ, ಸಕ್ಸಸ್ ಯಾವುದಾಗುತ್ತೋ ಅದೇ ಸಿನಿಮಾ ಮಾಡಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ಆ್ಯಂಡ್ ಈ ಸಂದರ್ಭದಲ್ಲಿ ಒಂದು ತುಂಬ ಮೊನ್ನೆ ಇತ್ತೀಚೆಗೆ ನಡೆದಂಥ ಘಟನೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ, ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದಲ್ಲಿ. ಸೂಪರ್ ಆಗಿದೆ ಸಿನಿಮಾ, ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ. ಬಹಳ ಖುಷಿ ಆಯಿತು. ಒಬ್ಬ ಕಲಾವಿದನಾಗಿ ಬೇಕಾಗಿರುವಂಥ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ. ಒಂದು ಥಿಯೇಟರ್ ವಿಸಿಟ್ಗೆ ಹೋಗಿದ್ದೆ, ಸಿಂಗಲ್ ಸ್ಕ್ರೀನು, ಒಂದು 1000ರಿಂದ 1100 ಜನ ಇದ್ರು. ಥಿಯೇಟ್ರ್ ಒಳಗೆ ಹೋಗ್ತಿದ್ದಾಗೆ ಎಲ್ಲರೂ ನನ್ನ ಹೆಸರು ಕಿರ್ಸೋದಕ್ಕೆ ಶುರು ಮಾಡೋದು. ಬಹಳ ಖುಷಿ ಆಯಿತು. ಅಂದರೆ 10-11 ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದು. ಸೊ ಬಹಳ ಖುಷಿ ಆಯಿತು. ಆದರೆ ಎಲ್ಲೋ ಒಂದು ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರು ಆಯಿತು, ಈ ಕೂಗು, ಈ ಪ್ರೀತಿ ಕನ್ನಡ ಸಿನಿಮಾಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಯಾಕಂದರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರು ಖುಷಿ ಆಗುತ್ತೆ. ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ, ಅದು ತುಂಬ ಸ್ಪೆಷಲ್ ಆ ಪ್ರೀತಿ. ಸೊ ಆ ಪ್ರೀತಿಗೋಸ್ಕರ ಕಷ್ಟಪಡ್ತಾನೆ ಇದ್ದೀನಿ. ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ. ನಾನು ತುಂಬ ನಾನು ಕೆಲಸ ಮಾಡಿರೋರು ಗೊತ್ತು. ನಾನು ಒಂದು ಸಿನಿಮಾಗೆ ಪ್ರಮೋಷನ್ಗೆ ಓಡಾಡ್ತೀನಿ, ಅಥವಾ ಒಂದು ಸಿನಿಮಾ ಆ್ಯಕ್ಟ್ ಮಾಡುವಾಗ ಅದ್ರಲ್ಲಿ ಹೇಗೆ ತೊಡಗಿಸ್ಕೋತೀನಿ ನನ್ನನ್ನು ನಾನು ಅಂತ. ಸೊ ಒಂದೇ ಧ್ಯೇಯ, ಸಿನಿಮಾಗೆ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಉದ್ದೇಶ. ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನು ಮಾಡಿದ್ವಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂತಂದರೆ, ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ. ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ, ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಕೊಡಿ, ಸ್ವಲ್ಪ ಹೆಚ್ಚಿಗೆ ಬರೀರಿ ಸಿನಿಮಾ ಬಗ್ಗೆ. ಆ್ಯಂಡ್ ಎಲ್ಲ ಯಾರ್ಯಾರು ಹೇಳಿದ್ರಿ, ದಿಯಾ ಬಂದಾಗ, ಬ್ಲಿಂಕ್ ಬಂದಾಗ, ಅಥವಾ KTM ಬಂದಾಗ, ಅಯ್ಯೋ ಥಿಯೇಟ್ರಲ್ಲಿ ನೋಡಲಿಲ್ಲ, OTT ನೋಡಿದ್ವಿ, ಗೂಗಲ್ ಪೇ ಸ್ಕ್ಯಾನರ್ ಕಳಿಸಿ ನಿಮಗೆ ಟಿಕೆಟ್ ಕಾಸು ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ. ನಾನು ಅವಾಗ ಮಾತು ಹೇಳಿದ್ದೆ, ಬೇಡ ಮುಂದಿನ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಅಂತ. ಈಗ ಆ ಸಮಯ ಬಂದಿದೆ. ಸೊ ನಿಮಗೆ ನನ್ನ ಕೆಲಸಗಳನ್ನ ನೋಡಿ ನಿಮಗೇನಾದರೂ ಇವನ್ನ ಥಿಯೇಟ್ರಿಗೆ ಬಂದು ನೋಡ್ಬೋದು, ಇವನಿಗೊಂದು ಕ್ಯಾಲಿಬರ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಮೊದಲ 3 ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ. ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಮಾತು ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಸಮಯ ಕೊಟ್ಟು ನಮ್ಮ ಜೊತೆ ಕಳೆದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಟೀಮ್ ಎಲ್ಲರೂ ಇದ್ದೀವಿ, ಪ್ರಕಾಶ್ ಸರ್, ಡೈರೆಕ್ಟರ್ ಅಭಿ ಸರ್, ಆ್ಯಂಡ್ ನಮ್ಮ ಅಭಿಷೇಕ್ ಕಾಸರಗೋಡು ಅವರು, ಕ್ಯಾಮ್ರಾ ಅಭಿಷೇಕ್ ಹೋಲ್ಸ್ಕೋರ್ ಅಂತ ಕರಿತೀವಿ. ಇಬ್ಬರು ಒಂದೇ ಥರ ಒಂದು ಕಡೆ ಸೇರ್ಕೊಂಡ್ಬಿಡೋರು ಶೂಟಿಂಗಲ್ಲಿ. ಸೊ ನಾವು ಟೀಮ್ ಎಲ್ಲ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ ಟೀಮ್ ಬಗ್ಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ಬಟ್ ವೇಣು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಿಜವಾಗ್ಲೂ ಬೃಂದ ಹೇಳಿದಾಗೆ ನೀವು ನಮ್ಮ ಜೊತೆಲಿ ಸಿನಿಮಾ ಸೂಪರ್ ಆಗಿದೆ, ಅದ್ಭುತವಾಗುತ್ತೆ. ಬಟ್ ದುಡ್ಡಿನ ವಿಷಯ ಮಾಡ್ತೀನಿ, ಬಟ್ ಫಸ್ಟ್ ಚೆಕ್ ಕೊಟ್ಟವ್ರು ನೀವೇನೆ. ಸೊ ಹಾಗಾಗಿ ನಿಮ್ಮಿಂದ ಶುರು ಆಗ್ತಾ ಇದೆ ಅಕೌಂಟ್ ಬೆಳೀಲಿ ಸರ್. ನಿಮಗೂ ಅಷ್ಟೇ, ಈ ಸಿನಿಮಾ ಮುಖಾಂತರ ನನ್ನ ಒಬ್ಬನ ಕಾಲ್ ಶೀಟೇ ಅಲ್ಲ, ಸುಮಾರು ಜನ ಕಲಾವಿದರಿದ್ರೆ ಎಲ್ಲರೂ ನಿಮ್ಗೆ ಕಾಲ್ ಶೀಟ್ ಕೊಡೋ ಹಾಗಾಗಲಿ, ಎಲ್ಲರ ಜೊತೆ ನೀವು ಸಿನಿಮಾ ಮಾಡುವಂಥ ಶಕ್ತಿ ನಿಮಗೆ ಸಿಗಲಿ ಸರ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಜೊತೆ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. 6 ಸಿನಿಮಾ ನೋಡಿ, ಬಟ್ ನಮ್ಮ ಸಿನಿಮಾ ಜಾಸ್ತಿ ನೋಡಿ ಅಂತ ಸ್ವಲ್ಪ ಸ್ವಾಗತ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.